ಭೀಮಸೇನ ಶಾಂತನಾಗಿರೋದನ್ನ ನೋಡಿ ಮನಸ್ಸು ತುಂಬಾ ಕೆಟ್ಟು ಹೋಯ್ತು ಅವಳಿಗೆ. ಪರಮ ದುರ್ಮನಃ. ಭೀಮಸೇನ ಯಾವಾಗ ನಾನು ಕೊಲ್ಲಿ ಅವ್ರನ್ನೆಲ್ಲ ಅಂತೆ ವೆಯ್ಟ್ ಮಾಡ್ತಾ ಇದ್ದ ವ್ಯಕ್ತಿ ಈಗ ನೋಡಿದ್ರೆ ಶಾಂತನಾಗ್ಬಿಟ್ಟಿದ್ದಾನೆ. ಉರಿಯುವ ಬೆಂಕಿ ಹೇಗೆ ಶಾಂತವಾಗ್ತದೋ ಹಾಗೆ ಭೀಮಸೇನನ ಕೋಪಾಗ್ನಿ ಶಾಂತವಾದದ್ದನ್ನ ನೋಡಿ ತುಂಬಾ ಮನಸ್ಸು ಕೆಟ್ಟೋಯ್ತು ಅವಳಿಗೆ. ಕಣ್ಣಲ್ಲಿ ನೀರು ಬಂತು. ಮನಸ್ವಿನಿ ಪಾಪ ಸಭೆಯಲ್ಲಿ ಮಾನಭಂಗ ಮಾಡಿಸ್ಕೊಳ್ಳಿಕ್ಕೆ ಹೊರಟಿದ್ದಂತಹ ವ್ಯಕ್ತಿ ಅವಳು. ಎಂಥ ಅವಸ್ಥೆ ಅವಳದ್ದು. ಅವಳು ಹೇಳ್ತಾಳೆ ಕೃಷ್ಣದೇವರಿಗೆ, ವಿದಿತಂತೆ ಮಹಾಭಾಗೋ ಮಹಾಬಾಹು ಧರ್ಮಜ್ಞ ಮಧುಸೂದನ ಯಥಾ ನಿಕೃತಿಮಾಸ್ಥಾಯ ಭ್ರಂಶಿತಾ ಪಾಂಡವಾ ಸುಖಾತ್ ಧೃತರಾಷ್ಟ್ರಸ್ಯ ಪುತ್ರೇಣ ಸಾಮಾತ್ಯೇನ ಜನಾರ್ದನ ಯಥಾ ಚ ಸಂಜಯೋ ರಾಜ್ಞಾ ಮಂತ್ರಂ ರಹಸಿ ಶ್ರಾವಿತಃ ಯುಧಿಷ್ಠಿರೇಣ ದಾಶಾರ್ಹಾ ತಚ್ಚಾಪಿ ವಿದಿತಂ ತವ ಯಥೋಕ್ತಃ ಸಂಜಯಶ್ಚೈವ ತಚ್ಚ ಸರ್ವಂ ಶ್ರುತಂ ತ್ವಯಾ ಪಂಚನಸ್ತಾ ತದೀಯಂತಾಂ ಗ್ರಾಮಾ ಇತಿ ಮಹಾದ್ಯುತೆ ಕುಶಸ್ಥಲಂ ವೃಕಸ್ಥಲಂ ವಾಸಂತೀಂ ವಾರಣಾವತಂ ಅವಸಾನಂ ಮಹಾಬಾಹೋ ಕಿಂಚಿದೇಕಂಚ ಪಂಚಮಂ ಇತಿ ದುರ್ಯೋಧನೋ ವಾಚ್ಯಃ ಸುಹೃದಶ್ಚಾಸ್ಯ ಕೇಶವ ನ ಚಾಪಿ ಹ್ಯಕರೋದ್ವಾಕ್ಯಂ ಶ್ರುತ್ವಾ ಕೃಷ್ಣ ಸುಯೋಧನಃ ಯುಧಿಷ್ಠಿರಸ್ಯ ದಾಶಾರ್ಹ ಶ್ರೀಮತಃ ಸಂಧಿಮಿಚ್ಛತಃ ಪ್ರದಾನೇನ ರಾಜ್ಯಸ್ಯ ಯದಿ ಕೃಷ್ಣ ಸುಯೋಧನಃ ಸಂಧಿಮಿಚ್ಛೇನ್ನ ಕರ್ತವ್ಯಂ ತತ್ರ ಗತ್ವಾ ಕಥಂಚನ ಶಕ್ಷಂತಿ ಮಹಾಬಾಹೋ ಪಾಂಡವಾ ಸೃಂಜಯೈಃ ಸಹ ಧಾರ್ತರಾಷ್ಟ್ರಬಲಂ ಘೋರಂ ಕ್ರುದ್ಧಂ ಪ್ರತಿ ಸಮಾಸಿತುಂ ನಹಿ ಸಾಮ್ನಾನದಾನೇನ ಶಕ್ಯೋರ್ಥಸ್ತೇಷು ಕಶ್ಚನ ತಸ್ಮಾತ್ತೇಷು ನ ಕರ್ತವ್ಯಾ ಕೃಪಾತೆ ಮಧುಸೂದನ ಸಾಮ್ನಾದಾನೇನ ವಾ ಕೃಷ್ಣ ಯೇನ ಶಾಮ್ಯಂತಿ ಶತ್ರವಃ ಕ್ಷೇಪ್ತವ್ಯಾಸ್ತೆ ತು ತಂಡೇನ ಜೀವಿತಂ ಪರಿರಕ್ಷತ ತಸ್ಮಾತ್ತೇಷು ಮಹಾನ್ ದಂಡಃ ಕ್ಷೇಪ್ತವ್ಯಃ ಕ್ಷಿಪ್ರಮಚ್ಯುತ ತ್ವಯಾ ಚೈವ ಮಹಾಬಾಹೋ ಪಾಂಡವೈಃ ಸಹ ಸೃಂಜಯೈಃ ಏತತ್ ಸಮರ್ಥಂ ಪಾರ್ಥಾನಾಂ ತವ ಚೈವ ಯಶಸ್ಕರಂ ಕ್ರಿಯಮಾಣಂ ಭವೇತ್ ಕೃಷ್ಣ ಕ್ಷತ್ರಸ್ಯ ಚ ಸುಖಾವಹಂ ಕ್ಷತ್ರಿಯೇಣ ಹಿ ಹಂತವ್ಯಃ ಕ್ಷತ್ರಿಯೋ ಲೋಭಮಾಸ್ಥಿತಃ ಅಕ್ಷತ್ರಿಯೋ ವಾ ದಾಶಾರ್ಹ ಸ್ವಧರ್ಮಮನುತಿಷ್ಠತ ಅನ್ಯತ್ರ ಬ್ರಾಹ್ಮಣಾತ್ತಾತ ಸರ್ವಪಾಪೇಷ್ವವಸ್ಥಿತಂ ಗುರುರ್ಹಿ ಸರ್ವವರ್ಣಾನಾಂ ಬ್ರಾಹ್ಮಣಃ ಪ್ರಸೃತಾಗ್ರಭುಕ್ ಯಥಾ ವಧ್ಯೇ ಭವೇದ್ದೋಷೋ ವಧ್ಯಮಾನೆ ಜನಾರ್ದನ ಸವಧ್ಯಸ್ಯಾವಧೇ ದೋಷಃ ಇತಿ ಧರ್ಮವಿದೋ ವಿದುಃ ಯಥಾ ತ್ವಾನ್ನ ಸ್ಪೃಶೇದೇಶ ದೋಷಃ ಕೃಷ್ಣ ತಥಾ ಕುರು ಪಾಂಡವೈಃ ಸಹ ದಾಶಾರ್ಹ ಸೃಂಜಯೈಶ್ಚ ಮಹಾಬಲ ಪುನರುಕ್ತಂಚ ವಕ್ಷ್ಯಾಮಿ ವಿಸೃಂಭೇಣ ಜನಾರ್ದನ ಕಾನು ಸೀಮಂತಿನಿ ಮಾದೃಕ್ ಪೃಥಿವ್ಯಾಮಸ್ತಿ ಕೇಶವ ಸುತಾ ದೃಪದರಾಜಸ್ಯ ವೇದಿ ಮಧ್ಯಾತ್ ಸಮುತ್ಥಿತ ದೃಷ್ಟದ್ಯುಮ್ನಸ್ಯ ಭಗಿನಿ ತವ ಕೃಷ್ಣ ಪ್ರಿಯಾ ಸಖೀ ಆಜಮೀಢ ಕುಲಂ ಪ್ರಾಪ್ತಾ ಸ್ನುಷಾ ಪಾಂಡೋರ್ಮಹಾತ್ಮನಃ महिषी पाण्डुपुत्राणां पंचेन्द्र समवर्चसां सुता मे पंचभिर्वीरैः पंचजाता मकारथाः अभिमन्युर्यथा कृष्ण तथा ते तव धर्मतः साहं केशग्रहं प्राप्ता परिक्लिष्टा सभाङ्गत पश्यतां पाण्डुपुत्राणां त्वयि जीवति केशव जीवत्सु पाण्डुपुत्रेषु पञ्चालेष्वथ वृष्णिषु दासीभूतास्मि पापानां सभा मध्ये व्यवस्थिता निरमर्षेष्वचेष्टेषु प्रेक्षमाणेषु पाण्डुषु पाहि मामिति गोविन्द मनसा चिन्तितोऽस्मि मे यत्र मां भगवन् राजा श्वशुरो वाक्यमब्रवीत् वरं वृणीष्व पाञ्चाली वरार्हासि मता मम अदासाः पाण्डवाः सन्तु सरथाः सायुधायति मयोक्ते यत्र निर्मुक्ता वनवासाय केशव एवं विधानां दुःखानाम् अभिघ्नोऽसि जनार्दन त्राहि मां पुण्डरीकाक्ष सभर्तृज्ञाति बान्धवान् नन्वहं कृष्ण भीमस्य धार्तराष्ट्रस्य चोभयोः स्तुषा भवामि धर्मेण साकं दासीकृता भवम् द्रौपदी ಹೇಳ್ತಾಳೆ ವಿದಿತಂತೆ ಮಹಾಬಾಹು ಕೃಷ್ಣ ಮಧುಸೂದನ ಜನಾರ್ದನ ಅವಳು ಹೇಳೋದು ನೋಡಿ, ಎಲ್ಲ ದೈತ್ಯರನ್ನ ವಧೆ ಮಾಡ್ಲಿಕ್ಕೆ ಹೊರಟ ಕೃಷ್ಣದೇವರ ಹೆಸರೇ ಅವಳ ಬಾಯಲ್ಲಿ ಬಂತು.
ದುಷ್ಟರನ್ನ, ದೈತ್ಯರನ್ನ, ತಾಮಸಿಗಳನ್ನ ವಧೆ ಮಾಡಿದ ಕೃಷ್ಣನ ಹೆಸರೇ ಅವಳ ಬಾಯಲ್ಲಿ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಹೇಳ್ತಾಳೆ, ನಿನಗೆಲ್ಲ ಗೊತ್ತಿದೆ, ನಿನಗೆ ಗೊತ್ತಿಲ್ಲದೆ ಇರೋದೇನೂ ಇಲ್ಲ. ದುರ್ಯೋಧನ ಮಾಡಿದ ಮೋಸ, ಅವನ ಮಂತ್ರಿಗಳು ಹೇಳಿಕೊಟ್ಟಂತೆ ದುರ್ಯೋಧನ ಕೇಳಿ ನಮಗಾದ ಮೋಸ, ಅದರಿಂದ ನಾವು ರಾಜ್ಯ ಕಳ್ಕೊಂಡಿದ್ದು ನಿನಗೆಲ್ಲ ಪೂರ್ಣವಾಗಿ ಗೊತ್ತಿದೆ ಕೃಷ್ಣ. ಸಂಜಯ್ ಏನ್ ಹೇಳ್ದ ಅಂತಲೂ ಗೊತ್ತು, ಅಥವಾ ಸಂಜಯನಿಗೆ ಧರ್ಮರಾಜ ಏನ್ ಹೇಳ್ದ ಅಂತಲೂ ನಿನಗ್ ಗೊತ್ತು. ಅದಕ್ಕೆ ಸಂಜಯ ಉತ್ತರ ಏನು ಕೊಟ್ಟ ಅಂತಲೂ ನಿನಗ್ ಗೊತ್ತು. ನಾವೇನ್ ಕೇಳಿದ್ವಿ? ದುರ್ಯೋಧನ ಕುಶಸ್ಥಲ, ವೃಕಸ್ಥಲ, ವಾಸಂತಿ, ವಾರಣಾವತ, ಇನ್ನಾಲ್ಕು. ಅದರ ಜೊತೆ ನಿನಗೆ ಯಾವ್ದಿಷ್ಟ ಆಗುತ್ತೋ 5 ಗ್ರಾಮಗಳನ್ನು ಕೊಡು ಅಂತ ನಾವು ಕೇಳಿದ್ವಿ. ಯಾವ್ಯಾವುದು? ಕುಶಸ್ಥಲ, ವೃಕಸ್ಥಲ, ವಾಸಂತಿ, ವಾರಣಾವತ, ಮತ್ತಿನ್ನೊಂದು ಯಾವುದೋ ಒಂದು ಕೊಡು ಅಂತ ಕೇಳಿದ್ರೆ ಅವನೇನ್ ಹೇಳಿದ? ಆ ಮಾತನ್ನ ಕೇಳಲೇ ಇಲ್ಲ. ಹೇಳಿದ ಮಾತನ್ನು ಯಾರು ಕೇಳೋದಿಲ್ಲ, ಅವರ ಜೊತೆ ಸಂಧಿ ಯಾಕೆ ಮಾಡ್ಕೊಳ್ಬೇಕು? ನೀನು ಮಾತ್ರ ಸಂಧಿ ಮಾಡಬೇಡ, ಅಲ್ಲಿ ಹೋಗಿ. ಸಾಮರ್ಥ್ಯ ಇದೆ, ಅವನ ಸೈನ್ಯವನ್ನ ಎದುರಿಸಿ ಯುದ್ಧ ಮಾಡ್ಲಿಕ್ಕೆ ನಮ್ಮವ್ರಿಗೆ ನಮ್ ಸಾಮರ್ಥ್ಯ ನಮಗಿದೆ. ದುಷ್ಟರ ಜೊತೆಯಲ್ಲಿ ಸಾಮ ದಾನ ಇದ್ಯಾವುದೂ ಅಲ್ಲ, ತೋರಿಸ್ಬಾರದು. ದುಷ್ಟರಿಗೆ ದಯೆ ಇಲ್ಲ, ಆದ್ದರಿಂದ ದುಷ್ಟರ ವಿಷಯದಲ್ಲಿ ಸಾಮದಾನಾದಿಗಳು ಇಲ್ಲ. ಅಂದ್ರೆ ಯಾವ ದುಷ್ಟ 4 ಉಪಾಯ: ಸಾಮ, ದಾನ, ಭೇದ, ದಂಡ ಅಂತ. ಸಾಮ ಅಂದ್ರೆ ಸಂಧಿ, ದಾನ ಅಂದ್ರೆ ಸಂಪತ್ತನ್ನು ಕೊಟ್ಟು ತಮ್ಮ ವಶ ಮಾಡ್ಕೊಳ್ಳೋದು, ಭೇದ ಅಂತಂದ್ರೆ ಅವರವರಲ್ಲೇ ಗಲಾಟೆ ತಂದು ಹಾಕೋದು, ದಂಡ ಅಂದ್ರೆ ಯುದ್ಧ ಮಾಡೋದು. ಆಯಾ ಪರಿಸ್ಥಿತಿಯನ್ನು ನೋಡಿಕೊಂಡು ಸಾಮದಾನಾದಿಗಳನ್ನು ಮಾಡುವುದು ರಾಜರ ಒಂದು ಕ್ರಮ. ಅದರಂತೆ ದ್ರೌಪದಿ ಹೇಳ್ತಾಳೆ, ಕೃಷ್ಣ, ಯಾವ ಶತ್ರು ಸಾಮ ಅಥವಾ ದಾನ ಈ 2 ಉಪಾಯಗಳಿಗೆ ಬಗ್ಗೋದಿಲ್ಲ, ಅವನಿಗೆ ದಂಡ ಒಂದೇ ಅರ್ಹತೆ. ಯಾಕೆ? ನಾವು ಬದುಕಬೇಕಲ್ಲ. ನಾಳೆ ಅವನು ನಮ್ಮನ್ನೇ ಕೊಲ್ಲಿಕ್ ಬಂದ್ರೆ, ಯಾರಿಗೆ ಬದುಕಬೇಕು ಅಂತ ಆಸೆ ಇದೆ ಅವನು ಕ್ಷತ್ರಿಯ ಶತ್ರುವಿಗೆ ದಂಡ ಪ್ರಯೋಗವನ್ನ ಮಾಡಲೇಬೇಕು. ಆದ್ದರಿಂದ ಕೃಷ್ಣ, ನೀವೆಲ್ಲ ಸೇರಿ, ಅಂದ್ರೆ ನೀನು, ನಮ್ಮ ಪಾಂಡವರು, ಸೃಂಜಯರು ಎಲ್ಲ ಸೇರಿ ಮಹಾನ್ ದಂಡ ಕ್ಷೇಪ್ತವ್ಯ, ಆದಷ್ಟು ಬೇಗ ದೊಡ್ಡ ದಂಡವನ್ನ ಕೊಡಬೇಕು, ಅವನಿಗೆ ಹಾಕಬೇಕು ಅವನ ಮೇಲೆ. ಇದೇ ಪಾಂಡವರಿಗೆ ಕ್ಷೇಮವನ್ನ ಉಂಟು ಮಾಡುವುದು. ಬರೀ ಪಾಂಡವರಿಗೆ ಕ್ಷೇಮ ಅಲ್ಲ, ಕೃಷ್ಣನಿಗೆ ಕೀರ್ತಿ ಬರುತ್ತೆ ಹೀಗೆ ಮಾಡೋದ್ರಿಂದ. ಎಲ್ಲ ಕ್ಷತ್ರಿಯರಿಗೆ ಏನಾಗುತ್ತೆ? ಒಳ್ಳೇದಾಗತ್ತೆ. ಇಬ್ಬರು ಕ್ಷತ್ರಿಯರಿದ್ದಾರೆ, ಕ್ಷತ್ರಿಯರ ಕೆಲಸ ಏನು? ಸರಿಯಾದ ರೀತಿಯಲ್ಲಿ ಯುದ್ಧ ಮಾಡಿ ಸಂಪತ್ತನ್ನ ಸಂಪಾದನೆ ಮಾಡೋದು. ಲೋಭದಿಂದ ಮೋಸ ಮಾಡಿ ಬೇರೆಯವರ ಸಂಪತ್ತನ್ನ ಕಿತ್ತುಕೊಳ್ಳುವ ಕ್ಷತ್ರಿಯನನ್ನ ಹೇಗೆ ಕೊಲ್ಲಬೇಕು ಅಲ್ವಾ? ವಧೆ ಮಾಡ್ಲೇಬೇಕಲ್ವಾ? ಬ್ರಾಹ್ಮಣನೊಬ್ಬನನ್ನ ಬಿಟ್ಟು ಎಂಥದ್ದೇ ಪಾಪ ಮಾಡಲಿ ಬ್ರಾಹ್ಮಣ, ಯಾವ ಕ್ಷತ್ರಿಯ ಅವನ ಧರ್ಮದಲ್ಲಿದ್ದಾನೆ. ತುಂಬಾ ಚೆನ್ನಾಗಿರೋ ಮಾತು ಹೇಳ್ತಾರೆ ಇಲ್ಲಿ. ಕ್ಷತ್ರಿಯ ಅವನ ಧರ್ಮದಲ್ಲಿ, ಸ್ವಧರ್ಮ ಅಂತ ಹೇಳ್ತಾರೆ. ತನ್ನ ಸ್ವಧರ್ಮದಲ್ಲಿ ಯಾವ ಕ್ಷತ್ರಿಯ ಇದ್ದಾನೆ ಅವನು ಎಂತಹ ಪಾಪಗಳನ್ನ ಮಾಡಿದ್ರೂ ಬ್ರಾಹ್ಮಣನನ್ನ ಬಿಟ್ಟು ಇನ್ನೆಲ್ಲ ದುಷ್ಟರನ್ನ ವಧೆ ಮಾಡಬೇಕು. ಇಲ್ಲಿ ಒಂದು ಮಾತು ಬಂತು, ಬ್ರಾಹ್ಮಣರನ್ನ ಕೊಲ್ಲಬಾರದು. ಬ್ರಾಹ್ಮಣ ವಧೆಗೆ ಯೋಗ್ಯನಲ್ಲ. ಎಂಥ ಬ್ರಾಹ್ಮಣ ಅವನು ಅಂತ ಹೇಳುವಾಗ ಇಲ್ಲಿ ಒಂದು ಶಬ್ದವನ್ನ ಹಾಕ್ತಾಳೆ ದ್ರೌಪದಿ, ಪ್ರಸೂತಾಗ್ರಭುಕ್. ಬ್ರಾಹ್ಮಣ ಯಾರು ಅಂತಂದ್ರೆ ಪ್ರಸೂತ ಅಗ್ರಭುಕ್. ಏನದು ಪ್ರಸೂತಾಗ್ರಭುಕ್ ಅಂದ್ರೆ ಏನು? ಲಕ್ಷಾಲಂಕಾರದಲ್ಲಿ ಗುರುರಾಜರು ವ್ಯಾಖ್ಯಾನ ಮಾಡ್ತಾರೆ, ಪ್ರಕರ್ಷೇಣ ಶ್ರುತಂ ಪ್ರಾಪ್ತಂ ಅಗ್ರಂ ಗ್ರಾಸಾಗ್ರ ಭಾಗ ತಂಭುನಕ್ತಿ. ಚೆನ್ನಾಗಿ ಪರಿಶುದ್ಧವಾದ ಅನ್ನವನ್ನ
ಎಲ್ಲರಿಗಿಂತ ಮೊದಲು ಪಡೆಯುವಂತಹ ವ್ಯಕ್ತಿ ಪ್ರಸೂತ ಅಗ್ರಭುಕ್. ಶುದ್ಧವಾದ ಪದಾರ್ಥಗಳಿಂದ ರೆಡಿ ಮಾಡಿದ ಅನ್ನ ಏನಿದೆ, ಆ ಅನ್ನವನ್ನ ಎಲ್ಲರಿಗಿಂತ ಮೊದಲು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದ ಅಗ್ರಪಂಕ್ತಿ ಅಂತ ಹೇಳ್ತಾರೆ. ಎಲ್ಲರಿಗಿಂತ ಮೊದಲು ಊಟ ಮಾಡತಕ್ಕಂತಹ ವ್ಯಕ್ತಿ ಯಾರು? ಬ್ರಾಹ್ಮಣ. ಆದ್ದರಿಂದ ಅಗ್ರಭೋಜನವನ್ನ ಮಾಡುವಂಥವನು ಪ್ರಸೂತ ಅಗ್ರಭುಕ್. ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣರ ವೈಭವ ಇಲ್ಲಿ ಬಂದಿದೆ. ಎಂಥವರು ಬ್ರಾಹ್ಮಣರು? ಅಂಥವ್ರು ಏನೇ ಪಾಪಗಳನ್ನ ಮಾಡಿದ್ರು ಕ್ಷತ್ರಿಯನಾದವನು ಅದಕ್ಕೆ ಶಿಕ್ಷೆ ಕೊಡೋ ಹಾಗಿಲ್ಲ. ಬ್ರಾಹ್ಮಣನ ಅವನು ಯಾಕೆ ಅಂತಂದ್ರೆ ವರ್ಣಾನಾಂ ಬ್ರಾಹ್ಮಣೋ ಗುರುಹು ಅಂತ. ಗುರುರ್ಹಿ ಸರ್ವ ವರ್ಣಾನಾಂ, ಅವಳು ಹೇಳೋ ಮಾತು. ಎಲ್ಲ ವರ್ಣದವರಿಗೂ ಗುರುವಾಗಿರ್ತಕ್ಕಂಥವನು, ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವನು ಬ್ರಾಹ್ಮಣ. ಆದ್ದರಿಂದ ಇವತ್ತೆಲ್ಲ ಇಲ್ಲ ಬಿಡಿ, ಇವತ್ತು ಫಸ್ಟ್ ಹಾಳಾಗಿರೋರು ಬ್ರಾಹ್ಮಣರೇ. ಸ್ವಧರ್ಮವನ್ನ ಬಿಟ್ಟು ನೀಚ ಕೆಲಸವನ್ನ ಮಾಡಲಿಕ್ಕೆ ಶುರು ಮಾಡೋರು ಬ್ರಾಹ್ಮಣರೇ. ಆದ್ರಿಂದ ಮಂತ್ರಸಿದ್ಧಿ ಇಲ್ಲ, ಜಪಸಿದ್ಧಿ ಇಲ್ಲ, ಯೋಗ ಸಿದ್ಧಿ ಇಲ್ಲ, ಶೌಚ ಇಲ್ಲ, ಆಸನ ಇಲ್ಲ, ಪ್ರಾಣಾಯಾಮ ಇಲ್ಲ, ಆರೋಗ್ಯವೂ ಇಲ್ಲ, ಅಧ್ಯಯನ ಅಂತೂ ಇಲ್ಲವೇ ಇಲ್ಲ, ಪಾಠ ಪ್ರವಚನಗಳು ತುಂಬಾ ದೂರ. ಅದರಿಂದ ಎಲ್ಲ ವರ್ಣದವರಿಗೂ ಗುರುವಾಗುವ ಯೋಗ್ಯತೆಯನ್ನ ಪಡೆದವನು ಬ್ರಾಹ್ಮಣ, ಹರಿವಾಯು ಗುರುಗಳ ಅನುಗ್ರಹದಿಂದ. ಅವನನ್ನ ಬಿಟ್ಟು ಇನ್ನೆಲ್ಲ ದುಷ್ಟರನ್ನ ಕೊಲ್ಲುವ ಅರ್ಹತೆ ಕ್ಷತ್ರಿಯನಿಗಿದೆ. ಯಾರನ್ನ ಕೊಲ್ಲಬಾರದು ಅವನನ್ನ ಕೊಂದು ಬಿಟ್ರೆ ಎಂಥ ದೊಡ್ಡ ಪಾಪ ಇದೆಯೋ. ಅವಳು ಹೇಳೋ ಮಾತು ನೋಡಿ, ಯಾರನ್ನ ಸಂಹಾರ ಮಾಡಬಾರದು, ಯಾರನ್ನ ಕೊಲ್ಲಬಾರದು, ಅಂತಹವರನ್ನ ಕೊಂದು ಬಿಟ್ಟ ಎಷ್ಟು ದೊಡ್ಡ ಪಾಪ ಬರುತ್ತೋ ಅಷ್ಟೇ ದೊಡ್ಡ ಪಾಪ ಯಾರು ವಧ್ಯನಿದ್ದಾನೆ, ಯಾರನ್ನ ಕೊಲ್ಲಬೇಕು ಅವನನ್ನ ಕೊಲ್ಲಲಿಲ್ಲ ಅಂದ್ರೆ ಬರುತ್ತೆ. ಯೋಗ್ಯರನ್ನ ಕೊಂದು ಬಿಟ್ರೆ ಹೇಗೆ ಪಾಪ ಇದೆಯೋ, ಅಯೋಗ್ಯರನ್ನ ಹಾಗೆ ಬಿಟ್ರೆ ಅಷ್ಟೇ ದೊಡ್ಡ ಪಾಪ ಇದೆ ಅಂತ ಜ್ಞಾನಿಗಳು ಹೇಳ್ತಾರೆ, ಧರ್ಮವನ್ನ ತಿಳಿದವರು ಹೇಳ್ತಾರೆ ಕೃಷ್ಣ. ಆದ್ದರಿಂದ ಈ ಪಾಪ ಪಾಂಡವರಿಗೆ, ಸಂಜಯರಿಗೆ ಬರಬಾರದು. ನೀನ್ ಹಾಗೆ ಮಾಡ್ಬೇಕು. ಯಾಕೆ? ದುರ್ಯೋಧನಾದಿಗಳೆಲ್ಲ ವಧ್ಯರೇ, ವಧೆಗೆ ಅರ್ಹರು, ವಧಾರ್ಹರವರೆಲ್ಲ, ಸಾಯ್ಲಿಕ್ಕೆ ಯೋಗ್ಯರು. ಅವ್ರನ್ನ ಬಿಡಬಾರದು. ಹಾಗೆ ನಾನು ಹೇಳಿದ್ದನ್ನ ಮತ್ತೆ ಹೇಳ್ತಾ ಇದ್ದೇನೆ. ಇಡೀ ಭೂಮಿಯಲ್ಲಿ ನನ್ನಂತ ಸೀಮಂತಿನಿ ಯಾರಿದ್ದಾರೆ? ಸೀಮಂತಿನಿ ಅಂದ್ರೆ ಸುಮಂಗಲಿ, ಮುತ್ತೈದೆ. ನನ್ನಂಥವಳು ಯಾರಿದ್ದಾಳೆ ಕೃಷ್ಣ ಇಡೀ ಭೂಮಿಲೆ? ನಾನು ಯಾರು? ದೃಪದರಾಜನ ಮಗಳು, ವೇದಿ ಮಧ್ಯಾತ್ ಸಮುತ್ಥಿತ. ರೋಮಾಂಚನಾಗತಿ ವಾಕ್ಯಗಳನ್ನು ಕೇಳಿದ. ಯಜ್ಞ ವೇದಿಕೆಯ ಮಧ್ಯದಿಂದ ಎದ್ದು ಬಂದವಳು ನಾನು, ದೃಷ್ಟದ್ಯುಮ್ನನ ತಂಗಿ, ನಿನ್ನ ಅತ್ಯಂತ ಪ್ರಿಯ ಸಖಿ. ಆಜಮೀಢ ಕುಲಕ್ಕೆ ಸೊಸೆಯಾಗಿ ಬಂದೆ, ಪಾಂಡು ಮಹಾರಾಜನ ಸೊಸೆಯಾಗಿ ಬಂದೆ. 5 ಇಂದ್ರರಿಗೆ ಸಮಾನವಾದ ಕಾಂತಿಯಿಂದ ಕೂಡಿದ 5 ಜನ ಪಾಂಡವರಿಗೆ ನಾನು ಪಟ್ಟದ ರಾಣಿಯಾದೆ. ನಿನ್ನ ತಂಗಿ ಇದ್ದಾಳಲ್ಲ ಸುಭದ್ರೆ, ಅಭಿಮನ್ಯು ಹೇಗೆ ಹುಟ್ಟಿದ ಅವಳಿಗೆ, ಹಾಗೆ ಈ 5 ಜನ ಪಾಂಡವರಿಂದ ನನಗೂ 5 ಜನ ಮಕ್ಕಳು ಬಂದಿದ್ದಾರೆ. ಸಾಮಾನ್ಯರಲ್ಲ, ಮಹಾರಥಾಹ ಪಂಚಜಾತಾಹ, 5 ಜನ ಮಹಾರಥರು ಹುಟ್ಟಿದ್ದಾರೆ. ಅಂತಹ ನಾನು ತ್ವಯಿ ಜೀವತಿ ಕೇಶವ, ನೀನು ಬದುಕಿರುವಾಗ, ಪಾಂಡವರು ನೋಡ್ತಾ ಇರುವಾಗ ಸಭೆಗೆ ನನ್ನ ಎಳ್ಕೊಂಡು ಬಂದು ಕೂದಲಿಗೆ ಕೈ ಹಾಕಿ ಎಳೆದು ಹಾಕಿಬಿಟ್ರು. ಎಂಥ ಕಷ್ಟ ಇದೆ. ಪಾಂಡವರು ಬದುಕಿದ್ದಾರೆ, ಪಾಂಚಾಲರು ಬದುಕಿದ್ದಾರೆ, ವೃಷ್ಣಿಗಳು ಬದುಕಿದ್ದಾರೆ. ಇವರು ಎಲ್ಲರ ಮಧ್ಯದಲ್ಲಿ ನಾನು ದಾಸಿಯಾಗಿ ಬಿದ್ದೆ. ನನ್ನ ಗಂಡಂದ್ರಿಗೆ ಕೋಪನೇ ಬರಲಿಲ್ಲ, ನೋಡ್ತಾ ಸುಮ್ಮನೆ ಕೂತಿದ್ರು. ಅವಾಗ ನಾನು ರಕ್ಷಣೆಗಾಗಿ ಯಾರನ್ನ ಕೇಳಿದ್ದು? ಪಾಹಿಮಾಮಿತಿ ಗೋವಿಂದ, ಗೋವಿಂದ ನನ್ ಕಾಪಾಡು ಅಂತ ನಿನ್ನನ್ನ ಚಿಂತನೆ ಮಾಡಿದೆ ನಾನು ಮನಸ್ಸಿನಲ್ಲಿ. ಭಗವಾನ್ ಕೃಷ್ಣ ನಾರಾಯಣ ಭಗವಂತ, ನಮ್ಮ ಮಾವ ಧೃತರಾಷ್ಟ್ರ ಏನಂದ? ನಿನಗೇನು ವರ ಬೇಕೋ ಕೇಳು. ನಾನಂದೆ, ನನ್ನ ಗಂಡಂದ್ರು ದಾಸ್ಯದಿಂದ ಮುಕ್ತರಾಗಲಿ, ಆಯುಧ ರಥ ಎಲ್ಲ ಬರ್ಲಿ ಅವರಿಗೆ ಅಂದಾಗ ಹಾಗೆ ಆಗ್ಲಿ ಎಂದು.
ಕೊನೆಗೆ ಅದೇನಾಯ್ತು? ಕಾಡಿಗೆ ಹೋಗುವಾಗಾಯ್ತು. ಎಷ್ಟು ದುಃಖ! ನಾನು ಅನುಭವಿಸಿದಂತಹ ದುಃಖಗಳ ಬಗ್ಗೆ ನಿನಗೊಬ್ಬನಿಗೆ ಗೊತ್ತು. ಕೈ ಮುಗಿದು ಕೇಳ್ತಾ ಇದ್ದೇನೆ ಕೃಷ್ಣ, ಗಂಡಂದ್ರು, ಜ್ಞಾತಿಗಳು, ಬಂಧುಗಳು, ಇವರೆಲ್ಲರ ಜೊತೆ ಇರುವ ನನ್ನನ್ನ ರಕ್ಷಣೆ ಮಾಡಬೇಕಾದೋ ನೀನೇ. ತ್ರಾಹಿಮಾಂ ಪುಂಡರೀಕಾಕ್ಷ. ಕಷ್ಟ ಬಂದಾಗ ನಾವು ಮಾಡಬೇಕಾದ ಪ್ರಾರ್ಥನೆ, ಕೃಷ್ಣ ನಮ್ಮನ್ನು ರಕ್ಷಣೆ ಮಾಡಬೇಕಾದೋ ನೀನೇ ಸ್ವಾಮಿ. ಸಕುಟುಂಬ ಸಪರಿವಾರ ಬಂಧು ಬಾಂಧವರಿಂದ ಕೂಡಿದ ನನ್ನನ್ನು ಕಾಪಾಡು. ನಾನು ಬರೀ ಪಾಂಡುವಿಗೆ ಮಾತ್ರ ಸೊಸೆ ಅಲ್ಲ. ನೋಡ್ಕೋ, ಧರ್ಮೇಣ ಶಾಸ್ತ್ರೀಯವಾಗಿ ಚಿಂತನೆ ಮಾಡಿದ್ರೆ, ಸರಿಯಾಗಿ ಚಿಂತನೆ ಮಾಡಿದ್ರೆ, ಭೀಷ್ಮಾಚಾರ್ಯರಿಗೂ ನಾನು ಸೊಸೇನೆ, ಧೃತರಾಷ್ಟ್ರನಿಗೂ ಸೊಸೇನೆ. ಆದ್ರೆ ನನ್ನನ್ನು ಏನ್ ಮಾಡಿಬಿಟ್ರು? ದಾಸಿ ಮಾಡಿಬಿಟ್ರು. ದಿಕ್ಪಾರ್ಥಸ್ಯ ಧನುಷ್ಮತ್ತಾಂ ಭೀಮಸೇನಸ್ಯ ದಿಗ್ಬಲಂ ಯತ್ರ ದುರ್ಯೋಧನ ಕೃಷ್ಣ ಮುಹೂರ್ತಮಪಿ ಜೀವತಿ ಯದಿ ತೇಹಮನುಗ್ರಾಹ್ಯ ಯದಿ ತೇ ಅಸ್ತಿ ಕೃಪಾಮಯಿ ಧಾರ್ತರಾಷ್ಟ್ರೇಷು ವೈ ಕೋಪಃ ಸರ್ವಃ ಕೃಷ್ಣ ವಿಧೀಯತಾಂ. ಇಷ್ಟೆಲ್ಲ ಮಾಡಿದ್ರು ಕೂಡ ಇನ್ನೂ ದುರ್ಯೋಧನ ಒಂದು ಮುಹೂರ್ತ ಬದುಕಿದ್ದಾನೆ ಅಂದ್ರೆ, ಸವ್ಯಸಾಚಿ, ಎಲ್ಲ ದಿಕ್ಕುಗಳನ್ನ ಗೆದ್ದವನು, ಒಳ್ಳೆ ಗಾಂಡೀವಿ, ಏನು ಪ್ರಯೋಜನ? ಅವನ ಧನುರ್ವಿದ್ಯೆಗೆ ಧಿಕ್ಕಾರ. 10,000 ಆನೆಗಳ ಬಲ ಭೀಮನಿಗೆ. ಇನ್ನೂ ಬದುಕಿದ್ದಾನ್ ದುರ್ಯೋಧನ ಅಂದ್ರೆ ಅವನ ಬಲ ಏನಕ್ಕೆ ಪ್ರಯೋಜನ? ಭೀಮಸೇನನ ಬಲಕ್ಕೆ ಧಿಕ್ಕಾರ. ಕೃಷ್ಣ, ನನಗೆ ನೀನೇನಾದ್ರೂ ಅನುಗ್ರಹ ಮಾಡಬೇಕು ಅನ್ನೋ ಬುದ್ಧಿ ಇದ್ರೆ, ಅಯ್ಯೋ ಪಾಪ ದ್ರೌಪದಿ ಅನ್ನುವ ದಯೆ, ಕರುಣೆ, ಕೃಪಾ ನನ್ನ ಮೇಲೆ ನಿನಗಿದ್ರೆ, ನಿನಗೆಷ್ಟು ಕೋಪ ಇದೆ, ಆ ಎಲ್ಲ ಕೋಪ ದುರ್ಯೋಧನಾದಿ ಕೌರವರ ಮೇಲೆ ಬೀಳಿ. ಇಂಥ ಮಾತು ಡೈರೆಕ್ಟ್ ಆಗಿ ಹೇಳ್ತಾಳೆ. ಸ್ಪಷ್ಟವಾದ ನಿಖರವಾದ ಮಾತುಗಳು ಇವಳು ಹೇಳ್ತಾ ಇರತಕ್ಕಂಥದ್ದು. ಎಲ್ಲ ಕೋಪ, ಪ್ರತಿಯೊಂದು ಕೋಪವನ್ನು ನೀನು, ಪ್ರತಿಯೊಂದು ಅಂದ್ರೆ ಎಲ್ಲಾ ಕೋಪ, ಎಷ್ಟು ಕೋಪ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಕೃಷ್ಣನಿಗೆ ಅಷ್ಟೋ ಕೋಪ ಯಾರ ಮೇಲೆ ತಿರುಗಬೇಕದು? ದುರ್ಯೋಧನಾದಿಗಳ ಮೇಲೆ. ಇತ್ಯುಕ್ತ್ವಾ ಮೃದು ಸಂಭಾರಂ ವೃಜಿನಾಗ್ರಂ ಸುದರ್ಶನಂ ಸುನೀಲಮಸಿತಾಪಾಂಗಿ ಪುಣ್ಯಗಂಧಾಧಿವಾಸಿತಂ ಸರ್ವಲಕ್ಷಣ ಸಂಪನ್ನಂ ಮಹಾಭುಜಗವರ್ಚಸಂ ಕೇಶಪಕ್ಷಂ ವರಾರೋಹ ಗೃಹ್ಯ ಸವ್ಯೇನ ಪಾಣಿನ ಪದ್ಮಾಕ್ಷಿ ಪುಂಡರೀಕಾಕ್ಷಂ ಉಪೇತ್ಯ ಗಜಗಾಮಿನಿ ಅಶ್ರುಪೂರ್ಣೇಕ್ಷಣ ಕೃಷ್ಣ ಕೃಷ್ಣಂ ವಚನಮಬ್ರವೀತ್ ಅಯಂತೆ ಪುಂಡರೀಕಾಕ್ಷ ದುಶ್ಯಾಸನ ಕರೋದ್ಧೃತಃ ಸ್ಮರ್ತವ್ಯಃ ಸರ್ವಕಾಲೇಷು ಪರೇಷಾಂ ಸಂಧಿಮಿಚ್ಛತಾಂ. ಯದಿ ಭೀಮಾರ್ಜುನೌ ಕೃಷ್ಣ ಕೃಪಣೌ ಸಂಧಿಕಾಮುಕೌ ಪಿತಾ ಮೇ ಯೋತ್ಸತೆ ವೃದ್ಧಃ ಸಹ ಪುತ್ರೈರ್ಮಹಾರಥೈಃ ಪಂಚಚೈವ ಮಹಾವೀರ್ಯಾಃ ಪುತ್ರ ಮೇ ಮಧುಸೂದನ ಅಭಿಮನ್ಯುಂ ಪುರಸ್ಕೃತ್ಯ ಯೋತ್ಸ್ಯಂತೆ ಕುರುಭಿಃ ಸಹ ದುಶ್ಯಾಸನ ಭುಜಂ ಶ್ಯಾಮಂ ಸಂಚಿನ್ನಂ ಪಾಂಸುಗುಂಠಿತಂ ಯದ್ಯಹಂತು ನ ಪಶ್ಯಾಮಿ ಕಾಶಾಂತಿರ್ಹೃದಯಸ್ಯ ಮೇ ತ್ರಯೋದಶ ಹಿ ವರ್ಷಾಣಿ ಪ್ರತೀಕ್ಷಂತ್ಯಾಗತಾನಿ ಮೇ ನಿಧಾಯ ಹೃದಯೇ ಮನ್ಯುಂ ಪ್ರದೀಪ್ತಮಿವ ಪಾವಕಂ ವಿದೀರ್ಯತೆ ಮೇ ಹೃದಯಂ ಭೀಮವಾಕ್ಛಲ್ಯಪೀಡಿತಂ ಯೋಯಮದ್ಯ ಮಹಾಬಾಹುಃ ಧರ್ಮಂ ಸಮನುಪಶ್ಯತಿ ಇತ್ಯುಕ್ತ್ವಾ ಬಾಷ್ಪಸನ್ನೇನ ಕಂಠೇನ ಯತಲೋಚನ ರುರೋಧ ಕೃಷ್ಣಾ ಸೋತ್ಕಂಠಂ ಸುಸ್ವರಂ ಬಾಷ್ಪಗದ್ಗದಂ ಸ್ತನೌ ಪೀನಾಯತಶ್ರೋಣೀ ಸಹಿತಾವಭಿವರ್ಷತಿ ದ್ರವೀಭೂತಮಿವಾತ್ಯುಷ್ಣಂ ಮುಂಚಂತಿ ವೀರನೇತ್ರಜಂ ವಾರಿನೇತ್ರಜಂ ತಾಮುವಾಚ ಮಹಾಬಾಹುಃ ಕೇಶವಃ ಪರಿಸಾಂತ್ವಯನ್ ಅಚಿರಾದ್ರಕ್ಷಸೆ ಕೃಷ್ಣೇ ರುದತೀರ್ಭರತಸ್ತ್ರಿಯಃ ಏವಂತಾಭಿರುಸೇತ್ಸ್ಯಂತಿ ರೋತ್ಸ್ಯಂತಿ ನಿಹತಜ್ಞಾತಿ ಬಾಂಧವಾಃ
ಹತಮಿತ್ರ ಹತಬಲಾ ಯೇಷಾಂ ಕ್ರುದ್ಧಾಸಿ ಭಾಮಿನಿ ಅಹಂಚ ತತ್ಕರಿಷ್ಯಾಮಿ ಭೀಮಾರ್ಜುನ ಯಮೈಃ ಸಹ ಯುಧಿಷ್ಠಿರ ನಿಯೋಗೇನ ದೈವಾಚ್ಚ ವಿಧಿ ನಿರ್ಮಿತಾತ್ ಧಾರ್ತರಾಷ್ಟ್ರಾಃ ಕಾಲಪಕ್ವಾಃ ನ ಚೇಚ್ಛೃಣವಂತಿ ಮೇ ವಚಃ ಶೇಷ್ಯಂತೆ ನಿಹತಾ ಭೂಮೌ ಶ್ವಸೃಗಾಲಾದನೀಕೃತಾಃ ಚಲೇದ್ಜಿಹಿಮವಾನ್ ಶೈಲೋ ಮೇದಿನಿ ಶಕಲೀ ಭವೇತ್ ದ್ಯೌಃ ಪತೇಚ್ಚ ಸ ನಕ್ಷತ್ರ ನ ಮೇ ಮೋಘಂ ವಚೋ ಭವೇತ್ ಶುಷ್ಯೇತ್ತೋಯ ನಿಧಿ ಕೃಷ್ಣೆ ನ ಮೇ ಮೋಘಂ ವಚೋ ಭವೇತ್ ಸತ್ಯಂತೆ ಪ್ರತಿಜಾನಾಮಿ ಕೃಷ್ಣೇ ಬಾಷ್ಪೋ ನಿಗೃಹ್ಯತಾಂ ಹತಾಮಿತ್ರಾನ್ ಶ್ರಿಯಾಯುಕ್ತಾನ್ ಅಚಿರಾದ್ರಕ್ಷಸೇ ಪತೀನ್. ಪಾಪ ಇಷ್ಟು ಹೇಳಿ ದ್ರೌಪದಿ ಅವಳ ಕೂದಲನ್ನ ಎಡಗೇಲಿ ಹಿಡಿತಾಳೆ. ಎಲ್ಲ ದುಃಖವನ್ನ ಕೊಡುವ ವಾಕ್ಯಗಳಿದೆಲ್ಲ. ಅವಳ ಕೂದಲನ್ನ ಹಿಡಿದ್ಲು ಕೈಯಲ್ಲಿ. ಎಂಥ ಕೂದಲದು, ದೊಡ್ಡ ಭಾರ, ತುಂಬಾ ಭಾರ ಅಂತೆ ಅವಳ ಕೂದಲು. ದ್ರೌಪದಿಯ ಕೂದಲು ತುಂಬಾ ಭಾರ, ಅಂದ್ರೆ ಅಷ್ಟು ಕೂದಲು ಅವಳಿಗೆ. ಮುಂಗುರುಳು ತುಂಬಾ ಸುದರ್ಶನಂ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಸುವಾಸನೆಯಿಂದ ಕೂಡಿದ ಕೂದಲು, ಒಳ್ಳೆ ಗಂಧಗಳಿಂದ ಅಲಂಕೃತವಾಗಿದೆ. ಅದೆಷ್ಟು ಕಪ್ಪು ಅಂತಂದ್ರೆ ಅಷ್ಟು ಕಪ್ಪಾದ ನಿಬಿಡವಾದ ಕೂದಲು ಹೇಗಿರ್ಬೇಕು ಅನ್ನುವ ಕೇಶ ಲಕ್ಷಣಗಳು ಹೇಳಿದಾರೋ ಶಾಸ್ತ್ರದಲ್ಲಿ, ಅಂತಹ ಎಲ್ಲ ಕೇಶ ಲಕ್ಷಣಗಳಿಂದ ಕೂಡಿದ ಮಹಾಭುಜಗವರ್ಚಸಂ. ಎಷ್ಟು ದಪ್ಪ ಇದೆ ಆ ಕೂದಲು ಅಂದ್ರೆ ದೊಡ್ಡ ಸರ್ಪದಂತೆ ಇದೆಯಂತೆ. ಹಾವು ಹೇಗಿರುತ್ತೆ ಹಾಗಿದೆ. ಅಂತಹ ಕೂದಲಿನಿಂದ ಕೂಡಿದ ದ್ರೌಪದಿ ತನ್ನ ಕೂದಲನ್ನ ಎಡಗೇಲಿ ಹಿಡ್ಕೊಂಡ್ಲು. ಹೇಳ್ತಾಳೆ, ಕಪ್ಪಗಿದೆ ಕಣ್ಣವಳದ್ದು, ಸುಂದರವಾದ ಹಿಂಭಾಗ, ಕಮಲದಂತಹ ಕಣ್ಣುಗಳು, ಆನೆಯಂಥ ನಡಿಗೆ. ಇಂಥ ದ್ರೌಪದಿ ತನ್ನ ಎಡಗೈಯಲ್ಲಿ ತನ್ನ ಕೂದಲನ್ನ ಹಿಡ್ಕೊಂಡು ಕೃಷ್ಣದೇವರ ಹತ್ತಿರಕ್ಕೆ ಬಂದು ಕಣ್ಣಲ್ಲಿ ತುಂಬಾ ನೀರು ತುಂಬಿಕೊಂಡು ಕೃಷ್ಣನನ್ನ ನೋಡ್ತಾ ಮಾತಾಡ್ತಾಳೆ. ಪುಂಡರೀಕಾಕ್ಷ, ಸಂಧಿ ಬೇಕು ಅಂತ ಮಾತಾಡ್ತಾ ಇದ್ದಾರಲ್ಲ ಇವರೆಲ್ಲ. ಅವಾಗ ನಿನಗೆ ತಲೆ ಒಳಗೆ ನೆನಪಿರಬೇಕಾದದ್ದು ಯಾವುದು ಅಂದ್ರೆ ನನ್ನ ಕೂದಲು. ಇದೇ ಕೂದಲುಗಳನ್ನೇ ದುಶ್ಯಾಸನ ಎಳೆದು ಹಾಕಿದ್ನಲ್ಲ, ಆ ಕೂದಲಿನ ಚಿತ್ರ ನಿನ್ನ ಮುಂದೆ ಬರಲಿ ಮನಸ್ಸಿನಲ್ಲಿ ಸಂಧಿ ಬಗ್ಗೆ ಮಾತಾಡುವಾಗ. ನೋಡು, ಭೀಮಾರ್ಜುನರಿಗೆ ಆಗೋದಿಲ್ಲ ಸಂಧಿ ಬೇಕು ಅಂದ್ರೆ. ನಮ್ಮಪ್ಪ ಇದ್ದಾನೆ ವಯಸ್ಸಾದ ಮುದುಕ, ಪಿತಾಮೇ ಯೋತ್ಸತೆ ವೃದ್ಧ. ಇನ್ನೆಷ್ಟು ಕೋಪ ಇದೆ ಅವಳಿಗೆ ಅಂತಂದ್ರೆ ಗೊತ್ತಾಗತ್ ನೋಡಿ. ನಮ್ಮಪ್ಪ ಯುದ್ಧ ಮಾಡ್ತಾನೆ, ಮುದುಕ. ನನ್ನ ಅಣ್ಣ ತಮ್ಮಂದ್ರಿದ್ದಾರೆ, ನನಗೆ 5 ಜನ ಮಕ್ಕಳಿದ್ದಾರೆ, ಅಭಿಮನ್ಯುವಿನ ಜೊತೆಯಲ್ಲಿ ಯುದ್ಧ ಮಾಡ್ತಾರೆ. ದುಶ್ಯಾಸನ ಯಾವ ಅವನ ಕೈ ನನ್ನ ಕೂದಲುಗಳನ್ನ ಹಿಡಿದು ಎಳಿತೋ ಆ ಕೈ ಕತ್ತರಿಸಿ ಹೋಗಿ ಬೀಳ್ಬೇಕು ಭೂಮಿಯಲ್ಲಿ. ಅದನ್ನ ನೋಡೋ ತನಕ ನನಗೆ ಸಮಾಧಾನ ಇಲ್ಲ ಮನಸ್ಸಿಗೆ. ಹದಿಮೂರು ವರ್ಷ ಇದೆ ನನ್ನ ಮನಸ್ಸಿನಲ್ಲಿ ಕೋಪಾಗ್ನಿ ಉರಿತಾ, ಧಗ 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 ಉರಿತಾ ಇದೆ ಮನಸ್ಸಿನಲ್ಲಿ ಕೋಪ. ಒಳ್ಳೆಯ ದಿನ ಬರುತ್ತೆ, ಕೌರವರು ಸಾಯ್ತಾರೆ, ನಮ್ಮ ರಾಜ್ಯ ನಮಗೆ ಸಿಗತ್ತೆ ಅಂತ ವೆಯ್ಟ್ ಮಾಡ್ಲಿಕ್ಕೆ ಶುರು ಮಾಡಿ 13 ವರ್ಷ ಆಯ್ತು. ಹಾಗಿರ್ಬೇಕಾದ್ರೆ ಭೀಮ ಇವತ್ತಾಡಿದ ಮಾತು ನನ್ನ ಎದೆಯನ್ನ ಚುಚ್ಚು ಬಿಡ್ತು. ಕೃಷ್ಣ, ನನ್ನ ಕೂದಲನ್ನ ನೆನಪು ಮಾಡ್ಕೋ ಅಂತ ಹೇಳಿ ದ್ರೌಪದಿ ಜೋರಾಗಿ ಹತ್ತು ಬಿಟ್ಲು ಕೃಷ್ಣದೇವರ ಮುಂದೆ. ಸ್ವಲ್ಪ ಹೇಳ್ತಾರೆ ಇಲ್ಲಿ, ಅವಳ ದೇಹದ ಭಾಗಗಳೆಲ್ಲ ಒದ್ದೆ ಆಗೋಯ್ತಂತೆ ಪಾಪ. ಕೃಷ್ಣ ಹೇಳ್ತಾನೆ, ಅಳ್ಬೇಡ, ಸಮಾಧಾನ ಮಾಡ್ಕೊ ದ್ರೌಪದಿ. ಕೃಷ್ಣ ಅಳ್ಬೇಡ, ನೀನ್ ಹೇಗ್ ಹತ್ತಿದ್ದಿ ಇದೇ ರೀತಿಯಾದ ಅಳು ದುರ್ಯೋಧನನ
ಹೆಣ್ಣು ಮಕ್ಕಳು, ಕೌರವರ ಹೆಂಡತಿಯರು ಅಳೋದನ್ನ ನೀನು ನೋಡ್ತಿ. ನಿನಗೆ ಯಾರ ಮೇಲೆ ಕೋಪ ಇದೆ, ಅಂತಹ ಸಮಗ್ರ ಕೌರವರ ಹೆಂಡತಿಯರು, ಬಂಧುಗಳು, ಬಾಂಧವರು, ಸ್ನೇಹಿತರು, ಮಿತ್ರರು ಯಾರಿದ್ದಾರೆ ಅವರೆಲ್ಲರೂ ಸತ್ತು ಹೋಗೋದನ್ನ, ಅವರೆಲ್ಲರನ್ನ ಕಳ್ಕೊಂಡು ಜೋರಾಗಿ ಯುದ್ಧ ಭೂಮಿಯಲ್ಲಿ ಬಿದ್ದು ಅಳೋದನ್ನ ನೀನ್ ನೋಡ್ತಿದ್ದಿ, ನೋಡ್ತಿ ನಾಳೆ. ಅದಾಗತ್ತೆ. ಎಲ್ಲರ ಪಂಚ ಪಾಂಡವರ ಸಮಸ್ತ ಸೈನಿಕರ ಸಹಾಯದಿಂದ ಐ ವಿಲ್ ಮೇಕ್ ದಟ್, ಕೃಷ್ಣ ಹೇಳ್ತಾನೆ ನೋಡಿ, ಐ ವಿಲ್ ಮೇಕ್ ಫಾರ್ ಶೂರ್, ಖಂಡಿತವಾಗಲೂ ನಾನು ಯುದ್ಧವನ್ನ ಮಾಡಿಸ್ತೇನೆ, ಎಲ್ಲರೂ ಸಾಯುವಂತೆ ಮಾಡ್ತೇನೆ. ಕಾಲ ಬಂದಿದೆ, ಕಾಲಪಕ್ವ ಅಂತ ಹೇಳ್ತಾನೆ ಕೃಷ್ಣ. ಕಾಲಪಕ್ವ ಅಂದ್ರೆ ಸಾಯಲಿಕ್ಕೆ ರೆಡಿಯಾಗಿರ್ತಕ್ಕಂತಹ ದುರ್ಯೋಧನಾದಿಗಳು ಒಂದು ವೇಳೆ ನನ್ನ ಮಾತನ್ನ ಕೇಳಲಿಲ್ಲ ಅಂದ್ರೆ ಸತ್ತು ಬೀಳ್ತಾರೆ ಭೂಮಿಯಲ್ಲಿ. ಅವರ ದೇಹವನ್ನ ನಾಯಿಗಳು, ನರಿಗಳು ತಿಂತಾರೆ. ದ್ರೌಪದಿ, ಹಿಮಾಲಯ ಪರ್ವತ ಓಡಾಡ್ಬಿಡುತ್ತೆ, ಭೂಮಿ ಚೂರು ಚೂರಾಗಿ ಬಿಡುತ್ತೆ, ನಕ್ಷತ್ರಗಳಿಂದ ಕೂಡಿದ ಆಕಾಶ ಕೆಳಗೆ ಬಿದ್ದು ಬಿಡುತ್ತೆ, ಆದ್ರೆ ನನ್ನ ಮಾತು ಯಾವತ್ತೂ ಸುಳ್ಳಾಗಲ್ಲ. ಸಮುದ್ರ ನೀರಿನಿಂದ ಖಾಲಿ ಆಗ್ಬಿಡುತ್ತೆ, ನೀರೇ ಇಲ್ದೇ ಇರೋಗಾಗ್ಬಿಡುತ್ತೆ ಸಮುದ್ರ, ಬಟ್ ನನ್ನ ಮಾತು ಸುಳ್ಳಾಗಲ್ಲ. ಸತ್ಯವನ್ನ ಹೇಳ್ತಿದ್ದೇನೆ, ಪ್ರತಿಜ್ಞೆ ಮಾಡಿ ಹೇಳ್ತೇನೆ. ಅಳಬೇಡ, ಬಾಷ್ಪೋ ನಿಗೃಹ್ಯತ, ನಿನ್ನ ಕಣ್ಣಿನಲ್ಲಿ ನೀರು ಭೂಮಿಗೆ ಬೀಳಬಾರದು, ತಡ್ಕೋ, ನಿಗ್ರಹ ಮಾಡ್ಕೋ, ಕಣ್ಣೀರ್ ತಡ್ಕೋ. ನೀನು, ನಿನ್ನ ಗಂಡಂದ್ರು ಈ ಎಲ್ಲ ಕೌರವಾದಿಗಳನ್ನ ಕೊಂದು ಸಮಸ್ತ ರಾಜ್ಯದಿಂದ ಕೂಡಿರೋದನ್ನ ನೀನ್ ನೋಡ್ತೀಯ. ಅಚಿರಾತ್, ಕೃಷ್ಣ ಹೇಳಿದ ಮಾತು, ಸಂಧಿಗೆ ಹೊರಟ ಕೃಷ್ಣ ಹೇಳಿದ ಮಾತು ಏನಂದ, ನೀನ್ ನೋಡ್ತೀಯ, ಅವರೆಲ್ಲ ಅಳೋದನ್ನೂ ನೋಡ್ತೀಯ, ಅವರೆಲ್ಲ ಅಳೋದನ್ನೂ ನೋಡ್ತೀಯ, ನಿನ್ನ ಗಂಡಂದಿರು ರಾಜರಾಗೋದನ್ನು ನೀನು ನೋಡ್ತೀಯ. ಎಂಥ ಮಾತು ನೋಡಿ ಕೃಷ್ಣ ಹೇಳಿದ ಮಾತು. ಧರ್ಮರಾಜ ಅಂತಾನೆ, ಕುರುಣಾಮಿವ ಸರ್ವೇಷಾಂ ಭವಾನ್ ಸುಹೃದನುತ್ತಮಃ ಸಂಬಂಧೀ ದಯಿತೋ ನಿತ್ಯಂ ಉಭಯೋಃ ಪಕ್ಷಯೋರಪಿ ಪಾಂಡವೈರ್ಧಾರ್ತರಾಷ್ಟ್ರಾಣಾಂ ಪ್ರತಿಪಾದ್ಯ ಮನಾಮಯಂ ಸಮರ್ಥಃ ಪ್ರಶಮಂ ಚೈಷಾಂ ಕರ್ತುಮರ್ಹಸಿ ಕೇಶವ ತ್ವಮಿತಃ ಪುಂಡರೀಕಾಕ್ಷ ಸುಯೋಧನಮರ್ಷಣಂ ಶಾಂತ್ಯರ್ಥಂ ಭ್ರಾತರಂ ಬ್ರೂಯಾ ಯದ್ವಾಚ್ಯಮಿಹ ಶತ್ರುಹನ್ ತ್ವಯಾ ಧರ್ಮಾರ್ಥಯುಕ್ತಂ ಚೇದುಕ್ತಂ ಶಿವಮನಾಮಯಂ ಹಿತಂ ನಾದಾಸ್ಯತೆ ಬಾಲೋ ದಿಷ್ಟಸ್ಯ ವಶಮೇಷ್ಯತಿ ಧರ್ಮ್ಯಮಸ್ಮದ್ಧಿತಂ ಚೈವ ಕುರುಣಾಂ ಯದಯಾ ಯದನಾಮಯಂ ಯೇಷಯಾಸ್ಯಾಮಿ ರಾಜಾನಂ ಧೃತರಾಷ್ಟ್ರಮಭೀಪ್ಸಯ. ಧರ್ಮರಾಜ ಹೇಳ್ದ, ಕೃಷ್ಣ, ನಮಗೂ ನೀನು ಬೇಕಾದವನು, ಅವರಿಗೂ ಬೇಕಾದವನು, ಅಂದ್ರೆ ಎರಡು ಪಕ್ಷಗಳಿಗೂ ನೀನು ಬೇಕಾದವನು. ಕೃಷ್ಣ ಅಂತಂದ್ರೆ ಕೃಷ್ಣನ ವಿರೋಧವನ್ನ ಯಾರೂ ಮಾಡ್ಕೊಳ್ಳೋದಿಲ್ಲ, ಇಬ್ಬರಿಗೂ ಬೇಕಾದವನು ನೀನು. ಆದ್ದರಿಂದ ನೀನು ಹೋಗಲ್ಲಿಗೆ, ಏನೇ ಮಾಡ್ಲಿ ಧೃತರಾಷ್ಟ್ರನಿಗೆ ಒಳ್ಳೇದಾಗಬೇಕು, ಪಾಪ ವಯಸ್ಸಾದ ವೃದ್ಧ. ಇಷ್ಟೆಲ್ಲಾದ್ರೂ ಧರ್ಮರಾಜನ ಬಾಯಲ್ಲಿ ಬರೋದು ನೋಡಿ ಮಾತು, ಕೇಶವ ಕೇಶವ ಅಂದ. ನಿನ್ನ ಮಾತು ಅವರನ್ನು ಸಮಾಧಾನಗೊಳಿಸತ್ತೆ, ನೀನ್ ಮಾಡ್ಬೇಕದನ್ನ. ಇಲ್ಲಿಂದ ಬೇಗ ಹೋಗ್ಬೇಕು ದುರ್ಯೋಧನನ ಹತ್ರ. ನನ್ ತಮ್ಮ ಅವನು ನೋಡಿ, ಶಾಂತ್ಯರ್ಥಂ ಭ್ರಾತರಂ, ನನ್ ತಮ್ಮ ಅಪ್ಪ ಅವನು. ಸಂಧಿ ಆಗ್ಬೇಕು ಅಂದ್ರೆ ಏನೇನು ಮಾತಾಡಬೇಕು ಆ ಎಲ್ಲಾ ಮಾತನ್ನ ಆಡ್ಬೇಕು ನೀನು. ಅದನ್ನ ಅವನೇನಾದ್ರೂ ಕೇಳಲಿಲ್ಲ ಅಂದ್ರೆ ಅಷ್ಟೇ, ದಿಷ್ಟಮೇಷ್ಯತಿ. ನೀ ಹೇಳಿದ ಒಳ್ಳೆಯ ಮಾತುಗಳನ್ನ, ಸಂಧಾನಕ್ಕೆ ಸಂಬಂಧಪಟ್ಟ ಮಾತುಗಳನ್ನ, ವಂಶಕ್ಕೆ ಒಳ್ಳೇದಾಗುವಂತ ಮಾತುಗಳನ್ನ ಅವ್ರು ಕೇಳಲಿಲ್ಲ ಅಂತಂದ್ರೆ ನಾಳೆ ಏನಾಗ್ಬೇಕೋ ಅದಾಗತ್ತೆ. ದೇವರ ಸಂಕಲ್ಪ ಯುದ್ಧ, ಅವರ ಸಂಹಾರ ಅಂತಿದ್ರೆ ಆಗತ್ತೇ. ನೀನ್ ಹೊರಡು ಅಂತ ಧೃತರಾಷ್ಟ್ರನ ಹತ್ರಕ್ಕೆ ಹೋಗ್ಬೇಕು ಅಂತ ಧರ್ಮರಾಜ ಕೃಷ್ಣದೇವರಿಗೆ ಆದೇಶ ಮಾಡಿದಾಗ ಕೃಷ್ಣ ಅಂತಾನೆ, ಈಗಲೇ ಹೋಗ್ತೇನೆ. ನಾನು ಈಗಲೇ ಹೊರಡ್ತೇನೆ.
ಶಾಂತಿಗಾಗಿ, ಸಂಧಾನಕ್ಕಾಗಿ, ಮತ್ತೆ ಹೇಳ್ತಾರೆ ಅವರವರ ಯೋಗ್ಯತೆಯನ್ನ ತೋರಿಸಲಿಕ್ಕಾಗಿ ನಾನು ಈಗಲೇ ಹೊರಟೆ ಅಂತ ಹೇಳಿ ಕೃಷ್ಣ ಹೊರಟ. ಕೃಷ್ಣದೇವರ ಪ್ರಯಾಣ ಅದ್ಭುತವಾಗಿದೆ. ತಥೋ ವ್ಯಪೇತೆ ತಮಸಿ ಸೂರ್ಯೇ ವಿಮಲ ಉದ್ಗತೆ ಮೈತ್ರೇ ಮುಹೂರ್ತೆ ಸಂಪ್ರಾಪ್ತೆ ವೃದ್ಧಾರ್ಚಿಷಿ ದಿವಾಕರೆ ಕೌಮುದೇ ಮಾಸಿ ರೇವತ್ಯಾಂ ಶರದಂತೆ ಹಿಮಾಗತೆ ಸ್ಫೀತಸಸ್ಯ ಮುಖೇ ಕಾಲೇ ಕಲ್ಯಃ ಸತ್ವವತಾಂಬರಃ ಮಂಗಲ್ಯಾಃ ಪುಣ್ಯ ನಿರ್ಘೋಷಾಃ ವಾಚ ಶೃಣ್ವನ್ಶ್ಚ ಸೂನೃತಾಃ ಬ್ರಾಹ್ಮಣಾನಾಂ ಪ್ರತೀತಾನಾಂ ಋಷೀಣಾಂ ಇವ ವಾಸವಃ ಕೃತ್ವಾ ಪೌರಾಹ್ನಿಕಂ ಕೃತ್ಯಂ ಸ್ನಾತಃ ಶುಚಿರಲಂಕೃತಃ ಉಪತಸ್ಥೆ ವಿವಸ್ವಂತಂ ಪಾವಕಂಚ ಜನಾರ್ದನಃ ವೃಷಭಂ ಪೃಷ್ಠ ಆಲಭ್ಯ ಬ್ರಾಹ್ಮಣಾನ್ ಅಭಿವಾದ್ಯ ಚ ಅಗ್ನಿಂ ಪ್ರದಕ್ಷಿಣಂ ಕೃತ್ವಾ ಪಶ್ಯನ್ ಕಲ್ಯಾಣಮಗ್ರತಃ ತತ್ಪ್ರತಿಜ್ಞಾಯ ವಚನಂ ಪಾಂಡವಸ್ಯ ಜನಾರ್ದನಃ ಶಿನೇರ್ನಪ್ತಾರಮಾಸೀನಂ ಅಭ್ಯಭಾಷತ ಸಾತ್ಯಕಿಂ ರಥ ಆರೋಪ್ಯತಾಂ ಶಂಖಚಕ್ರಂ ಚ ಗದಯಾ ಸಹ ಉಪಾಸಂಗಾಶ್ಚ ಶಕ್ತ್ಯಶ್ಚ ಸರ್ವಪ್ರಹರಣಾನಿ ಚ ದುರ್ಯೋಧನೋ ಹಿ ದುಷ್ಟಾತ್ಮ ಕರ್ಣಶ್ಚ ಸಹಸೌ ಬಲಃ ನ ಚ ಶತ್ರುರವಜ್ಞೇಯೋ ದುರ್ಬಲೋಪಿ ಬಲೀಯಸಾ ತತಸ್ತನ್ಮತಮಾಜ್ಞಾಯ ಕೇಶವಸ್ಯ ಪುರಸ್ಸರಾಃ ಪ್ರಸಸೃರ್ಯೋಜಗಿಷ್ಯಂತೋ ರಥಂ ಚಕ್ರಗದಾಭೃತಃ ತಂದೀಪ್ತಮಿವ ಕಾಲಾಗ್ನಿಂ ಆಕಾಶಗಮಿವಾಧ್ವಗಂ ಸೂರ್ಯಚಂದ್ರ ಪ್ರಕಾಶಾಭ್ಯಾಂ ಚಕ್ರಾಭ್ಯಾಂ ಸಮಲಂಕೃತಂ ಅರ್ಧಚಂದ್ರೈಶ್ಚ ಚಂದ್ರೈಶ್ಚ ಮತ್ಸ್ಯೈಶ್ಚ ಮೃಗಪಕ್ಷಿಭಿಃ ಪುಷ್ಪೈಶ್ಚ ವಿವಿಧೈಶ್ಚಿತ್ರೈಃ ಮಣಿರತ್ನೈಶ್ಚ ಸರ್ವಶಃ ತರುಣಾದಿತ್ಯ ಸಂಕಾಶಂ ಬೃಹಂತಂ ಚಾರುದರ್ಶನಂ ಮಣಿಹೇಮ ವಿಚಿತ್ರಾಂಗಂ ಸುಧ್ವಜಂ ಸುಪತಾಕಿನಂ ಸೂಪಸ್ಕರಮನಾದೃಶ್ಯಂ ವೈಯಾಘ್ರ ಪರಿವಾರಣಂ ಯಶೋಘ್ನಂ ಪ್ರತ್ಯಮಿತ್ರಾಣಾಂ ಬಂಧೂನಾಂ ನಂದಿವರ್ಧನಂ ವಾಜಿಭಿಃ ಸೈನ್ಯ ಸುಗ್ರೀವ ಮೇಘ ಪುಷ್ಪ ಬಲಾಹಕೈಃ ಸೂತಃ ಸಂಪಾದಯಾಂಚಕ್ರೆ ಸಂಪನ್ನೈಃ ಸರ್ವಸಂಪದಾ ಮಹಿಮಾನಂಚ ಕೃಷ್ಣಸ್ಯ ಶೂನ್ಯ ಏವಾಭಿವರ್ಧಯನ್ ಭೂಯ ಏವಾಭಿವರ್ಧಯನ್ ಸುಘೋಷಃ ಪತಗೇಂದ್ರೇಣ ಧ್ವಜೇನ ಯುಯುಧೇ ರಥಃ ತಂ ಮೇರು ಶಿಖರ ಪ್ರಖ್ಯಂ ಮೇಘ ದುಂದುಭಿ ನಿಸ್ವನಂ ಆರುರೋಹ ರಥಂ ಶೌರಿಃ ವಿಮಾನಮಿವ ಪುಣ್ಯಕೃತ್ ತತಃ ಸಾತ್ಯಕಿಮಾರೋಪ್ಯ ಪ್ರಯಯೌ ಪುರುಷೋತ್ತಮಃ ಪೃಥಿವೀಂಚಾಂತರಿಕ್ಷಂ ಚ ರಥಘೋಷೇಣ ನಾದಯನ್ ವ್ಯಪೇತಾಭ್ರಘನಃ ಕಾಲಃ ಕ್ಷಣೇನ ಸಮಜಾಯತ ಶಿವಶ್ಚಾನುಭವೋ ವಾಯುಃ ಪ್ರಶಾಂತಮಭವದ್ರಜಃ ಪ್ರದಕ್ಷಿಣಾನುಲೋಮಾಶ್ಚ ಮಂಗಲ್ಯಾ ಮೃಗಪಕ್ಷಿಣಃ ಪ್ರಯಾಣೇ ವಾಸುದೇವಸ್ಯ ಬಭೂವುರನುಯಾಯಿನಃ ಮಂಗಲ್ಯಾರ್ಥಪ್ರದೈಃ ಶಬ್ದೈಃ ಅನ್ವವರ್ತಂತ ಸರ್ವಶಃ ಸಾರಸಾಶ್ವತಪತ್ರಾಶ್ಚ ಹಂಸಾಶ್ಚ ಮಧುಸೂದನಂ ಮಂತ್ರಾಹುತಿ ಮಹಾಹೋಮೈಃ ಹೂಯಮಾನಶ್ಚ ಪಾವಕಃ ಪ್ರದಕ್ಷಿಣಶಿಖೋ ಭೂತ್ವಾ ವಿಧೂಮಃ ಸಮಪದ್ಯತ. ಇಲ್ಲಿ ಹೇಳ್ತಾರೆ ಕೃಷ್ಣ ಹೊರಟ. ಈ ಶ್ಲೋಕಗಳನ್ನ ಕೇಳಿಬಿಟ್ರೆ ಒಂದು ದೊಡ್ಡ ಪುಣ್ಯ ನಮಗಿದೆ, ತುಂಬಾ ದೊಡ್ಡ ಪುಣ್ಯ ನಮಗಿದೆ. ಇರ್ಲಿ, ನಮ್ಮ ಸ್ವಾಮಿ ಭಕ್ತರಿಗೋಸ್ಕರ ಹೊರಟ. ಯಾವತ್ತು ಹೊರಟ? ಅವತ್ತು ರಾತ್ರಿ ಕಳೆಯಿತು. ಅಂದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗ ರಾತ್ರಿ ಪ್ರಯಾಣ ಮಾಡಬಾರದು ಅನ್ನೋದನ್ನು ತೋರಿಸ್ಕೊಡ್ತಾನೆ ಕೃಷ್ಣ. ತಥೋ ವ್ಯಪೇತೆ ತಮಸಿ ಅಂದ್ರೆ ಅಭ್ಯುದಯ ಕರ್ಮಗಳನ್ನ ಮಾಡುವಾಗ, ಒಳ್ಳೆ ಕೆಲಸಗಳನ್ನ ಮಾಡುವಾಗ ಪ್ರಯಾಣ ಮಾಡಲಿಕ್ಕೆ ರಾತ್ರಿ ಕಾಲ ಪ್ರಶಸ್ತವಲ್ಲ ತೋರಿಸ್ತಾನೆ ದೇವರು. ಶುಭ ಮುಹೂರ್ತ, ಶುಭ ನಕ್ಷತ್ರ, ಶುಭ ಕಾಲ ಅಂತೆಲ್ಲ ಹೇಳ್ತೀವಲ್ಲ ನಾವು. ಹೊರಟ ದೇವರು. ಯಾವಾಗ ಹೊರಟ? ಕತ್ತಲು ಕಳೆಯಿತು, ಸೂರ್ಯ ಉದಯಿಸಿದ, ಮೈತ್ರ ಮುಹೂರ್ತ ಬಂತು. ಮೈತ್ರ ಮುಹೂರ್ತ ಅಂದ್ರೆ ಸೂರ್ಯನ ಕಿರಣಗಳು ಭೂಮಿಗೆ ಬೀಳುವ ಸಂದರ್ಭ. ಯಾವ ಮಾಸ ಅದು? ಕೌಮುದೇ ಮಾಸಿ.
ಕೌಮುದೆ, ಕುಮುದ ಅಂತ ಒಂದು ಮಾಸ. ಇದು ಯಾವುದಿದು ಕುಮುದ ಮಾಸ? 12 ಮಾಸಗಳಲ್ಲಿ ಕುಮುದ ಅಂತ ಯಾವುದೂ ಇಲ್ಲ. ಕುಮುದ ಅಂತಂದ್ರೆ ಕುಮುದ ಪುಷ್ಪಗಳು ಹುಟ್ಟಲಿಕ್ಕೆ ಯೋಗ್ಯವಾದ ಮಾಸ. ಕುಮುದೋತ್ಪತ್ತಿ ಹೇತುಭೂತೆ ಕಾರ್ತಿಕೆ ಮಾಸಿ, ರಾಜರ ವ್ಯಾಖ್ಯಾನ. ಕಮಲಗಳು ಹುಟ್ಟುವುದಕ್ಕೆ ಯೋಗ್ಯವಾದ ಮಾಸ ಕಾರ್ತೀಕ ಮಾಸ. ಶರದ್ ಋತುವಿನ ಕೊನೆ ಶರದಂತೆ ಸ್ವಲ್ಪ ಹೇಮಂತ ಋತು ಬರ್ತಾ ಇದೆ. ಕಾರ್ತೀಕ ಮಾಸ ಅಲ್ವಾ, ಶರದ್ ಋತು ಮುಗಿತಾ ಇದೆ. ಆ ಚಂದ್ರ ರೇವತಿ, 2 ರೇವತಿ ಅಥವಾ ರೋಹಿಣಿ ನಕ್ಷತ್ರದಲ್ಲಿದ್ದಾನೆ. ಎಲ್ಲ ಸಸ್ಯಗಳು ಚೆನ್ನಾಗಿ, ಮಳೆಗಾಲ ಮುಗಿದಿದೆ, ಚೆನ್ನಾಗಿ ಬೆಳೆದಿದೆ ಸಸ್ಯಗಳೆಲ್ಲ. ಕೃಷ್ಣ ಆ ಸಮಯದಲ್ಲೇ ಬ್ರಾಹ್ಮಣರ ಬಾಯಿಂದ ಒಳ್ಳೆ ಮಾತುಗಳನ್ನು ಕೇಳಿದ. ಅರ್ಥಾತ್ ಬ್ರಾಹ್ಮಣರೆಲ್ಲ ಒಳ್ಳೆಯ ದೇವರ ಕಥೆ, ಶಾಸ್ತ್ರೀಯವಾದ ಮಾತುಗಳನ್ನು ಆಡ್ತಾ ಇದ್ದಾರೆ. ಹಾಗೆ ಋಷಿಗಳ ಮುಖದಿಂದ ಸತ್ಕಥಾ ಕಲಾಪಗಳನ್ನ ಇಂದ್ರದೇವರು ಕೇಳ್ತಾರೋ ಹಾಗೆ ಕೃಷ್ಣ ಕೇಳಿದ. ಸ್ನಾನ ಮಾಡಿದ, ಅಲಂಕಾರ ಮಾಡಿಕೊಂಡ, ಮಡಿಯಲ್ಲಿ ಬೆಳಗಿನ ಆಹ್ನಿಕವನ್ನ, ಸ್ನಾನ ಸಂಧ್ಯಾದಿಗಳನ್ನ ಮುಗಿಸಿದ. ಸೂರ್ಯನ ಆರಾಧನೆ, ಅಗ್ನಿಯ ಆರಾಧನೆಯನ್ನ ಕೃಷ್ಣ ಮಾಡಿ ಹೊರಟ. ವೃಷಭಂ ಪೃಷ್ಠ ಆಲಭ್ಯ. ವೃಷಭ ಅಂದ್ರೆ ಎತ್ತು, ಎತ್ತಿನ ಬಾಲವನ್ನ ಮುಟ್ಟಿದ. ಅದು ಒಳ್ಳೆಯದು ಅಂತ ಅರ್ಥ. ನೋಡಿ, ದೇವರಿಗೆ ಏನು ಮಾಡಬೇಕಾದಿಲ್ಲ. ಸರ್ವ ವಿಘ್ನ ಪ್ರಶಮನನಾದವನು ಕೃಷ್ಣ, ಅವನಿಗೆ ಯಾವುದೂ ಬೇಕಾಗಿಲ್ಲ. ಹಾಗಿದ್ರೂ ನಮಗೆ ಕೃಷ್ಣದೇವರು ಮಾಡತಕ್ಕಂತ ಪಾಠ, ನಾವು ಒಳ್ಳೆಯ ಕೆಲಸಕ್ಕೆ ಹೊರಡುವಾಗ ಏನೇನನ್ನ ಚಿಂತನೆ ಮಾಡಿ ಹೊರಡಬೇಕು ಅದನ್ನು ಹೇಳ್ತಾನೆ ಕೃಷ್ಣ. ಎತ್ತಿನ ಬಾಲವನ್ನ ಮುಟ್ಟಿದ, ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿದ, ಅಗ್ನಿಗೆ ಪ್ರದಕ್ಷಿಣೆ ಮಾಡಿದ, ಎದುರುಗಡೆಯಲ್ಲೆಲ್ಲ ಒಳ್ಳೆ ಪದಾರ್ಥಗಳ ನೀರು ತುಂಬಿದ ಬಿಂದಿಗೆ, ಕನ್ನಡಿ, ಮುತ್ತೈದೆಯರು, ಪುಷ್ಪ, ಗಂಧ ಇದೆಲ್ಲ ಇರಬೇಕು. ಆ ಮಂಗಳ ಪದಾರ್ಥಗಳನ್ನ ನೋಡಿದ. ಧರ್ಮರಾಜನ ಮಾತನ್ನ ಹಾಗೇ ನಡೆಸ್ತೇನೆ ಅಂತ ಪ್ರತಿಜ್ಞೆಯನ್ನ ಮಾಡಿ ಸಾತ್ಯಕಿ ಹೇಳ್ದ, ನೋಡು, ಶಂಖ, ಚಕ್ರ, ಗದೆ, ಶಕ್ತಿ ಆಯುಧ, ಎಲ್ಲೆಲ್ಲ ಏನೇನು ಆಯುಧಗಳಿದೆ ಎಲ್ಲ ರಥದ ಮೇಲೆ ಇಡ್ರಪ್ಪ. ದುರ್ಯೋಧನ, ಕರ್ಣ, ಶಕುನಿ ತುಂಬಾ ದುಷ್ಟರು. ನಮಗೆ ವಿಶೇಷವಾದ ಬಲ ಇದ್ರೂನು ಶತ್ರುಗಳನ್ನ ಸುಮ್ಮನೆ ಯಾಕೆ ಶತ್ರುಗಳ ಊರಿಗೆ ಹೋಗಿ ಶತ್ರುಗಳನ್ನ ನೆಗ್ಲೆಕ್ಟ್ ಮಾಡಬಾರದು. ಬೇಡ, ಹೊರಡು. ಆಗ ಕೃಷ್ಣದೇವರ ಮಾತನ್ನ ಕೇಳಿದ್ರು. ಚಕ್ರ ಗದಾಧಾರಿ ಕೃಷ್ಣ, ಚಕ್ರ ಗದಾಭೃತ ಅಂತ ಹೇಳ್ತಾರೆ. ಅಂದ್ರೆ ಶತ್ರು ಸಂಹಾರಕ್ಕೆ ಹೊರಟ ಕೃಷ್ಣನ ವೈಭವ ಇಲ್ಲಿ ಪರಿಚಯ ಮಾಡ್ಕೊಳ್ತಾರೆ ನಮಗೆ. ಚಕ್ರ ಗದಾಧಾರಿಯಾದ ನಮ್ಮ ಸ್ವಾಮಿ ಶ್ರೀಕೃಷ್ಣನ ಮಾತಿನಂತೆ ಅವನ ಸೇವಕರೆಲ್ಲ ಆಯುಧಗಳನ್ನ ಇಟ್ರು. ಎಲ್ಲಿ? ರಥದಲ್ಲಿ. ನಮ್ಮ ಕೃಷ್ಣನ ರಥ ಹೇಗಿದೆ ಅಂದ್ರೆ, ನಾವು ಪ್ರಯಾಣಕ್ಕೆ ಹೊರಡುವಾಗ ನಮ್ಮದ್ದೇ ಆದ ವಾಹನಗಳಲ್ಲಿ ಹೊರಡ್ತೇವೆ. ಯಾವ ಸಮಸ್ಯೆಗಳು ಬರಬಾರದು ಅಂತಂದ್ರೆ ಕೃಷ್ಣ ಹೊರಟ ಅನ್ನೋದನ್ನ ಅನುಸಂಧಾನ ಮಾಡಬೇಕು. ಹೇಗಿದೆ ರಥ? ಎಷ್ಟೊಂದು ಪ್ರಳಯ ಕಾಲದ ಅಗ್ನಿಯಂತೆ ಹೊಳಿತಾ ಇದೆ ನಮ್ಮ ಸ್ವಾಮಿಯ ರಥ. ಅದಕ್ಕೆ ಅಡೆತಡೆಗಳೇ ಇಲ್ಲ. ಆಕಾಶದಲ್ಲಿ ಹೋದ ಹಾಗೆ ಭೂಮಿಯಲ್ಲಿ ಹೋಗುತ್ತೆ. ರಥದ 2 ಚಕ್ರಗಳು ಸೂರ್ಯಚಂದ್ರರಂತೆ ಕಾಂತಿಯಿಂದ ಕೂಡಿದೆ. ಅರ್ಧಚಂದ್ರ, ಪೂರ್ಣಚಂದ್ರ, ಮೀನುಗಳು, ಮೃಗ ಪಕ್ಷಿಗಳು, ಹೂವುಗಳು, ಅಂದ್ರೆ ಅದರದೆಲ್ಲದರ ಅಲಂಕಾರಗಳಿಂದ ಕೂಡಿದೆ. ಬೇಕಾದಷ್ಟು ಮಣಿಗಳಿಂದ ಇದೆ, ರತ್ನಗಳಿಂದ ಇದೆ, ಎಲ್ಲಾ ಕಡೆ ಅಲಂಕಾರ ಮಾಡ್ತಾರೆ. ಕೆಂಪಗೆ ಹೊಳಿತಾ ಇದೆ ರಥ. ತುಂಬಾ ದೊಡ್ಡದಾಗಿದೆ. ಅದರ ಅಂಗಗಳು, ಉಪಾಂಗಗಳು, ಅದರ ಎಲ್ಲ ಪದಾರ್ಥಗಳು ನೋಡ್ಲಿಕ್ಕೆ ಅಷ್ಟು ಸುಂದರವಾಗಿರತಕ್ಕಂತಹ ರಥ ನಮ್ಮ ಸ್ವಾಮಿ ಅಂತ. ಅದರ ಧ್ವಜ, ಕಟ್ಟಿರ್ತಕ್ಕಂಥ ಪತಾಕೆಗಳು, ಹುಲಿಯ ಚರ್ಮದಿಂದ ಸುತ್ತಲೂ ಅದಕ್ಕೆ ಅಲಂಕಾರ ಮಾಡಿದ್ದಾರೆ ಕೂತ್ಕೊಳ್ಳಿಕ್ಕೆ. ಆ ರಥ ನೋಡ್ತಾ ಇದ್ದ ಹಾಗೆ ಶತ್ರುಗಳ ಮನಸ್ಸಿನಲ್ಲಿ ಭಯ ಆಗ್ಬಿಡುತ್ತೆ.
ಸಂಬಂಧಿಕರಿಗೆ, ಭಕ್ತರಿಗೆ, ಸದ್ವೈಷ್ಣವರಿಗೆ ಆನಂದ ಉಂಟು ಮಾಡುತ್ತೆ. ಆ ರಥವನ್ನು ನೋಡ್ಬಿಟ್ರೆ ಎಲ್ಲ ಸಂಪತ್ತು ಬರುತ್ತೆ. ಯಾಕೆ? ಆ ರಥ ಎಲ್ಲ ಸಂಪತ್ತುಗಳಿಂದ ಕೂಡಿದೆ. ಇದು ನಮ್ಮ ಸ್ವಾಮಿಯ ರಥ. 4 ಕುದುರೆಗಳನ್ನು ಕಟ್ಟಿದ್ದಾರೆ: ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ. ಆದ್ರೆ ಶೈಬ್ಯ ಅನ್ನೋದಕ್ಕೆ ಇಲ್ಲಿ ಸೈನ್ಯ ಅಂತ ಪಾಠಾಂತರ ಇದೆ. ಇರ್ಲಿ, ಸೈನ್ಯ ಅಥವಾ ಶೈಬ್ಯ. ಶೈಬ್ಯ ಅಥವಾ ಸೈನ್ಯ, ಸುಗ್ರೀವ, ಮೇಘಪುಷ್ಪ, ಬಲಾಹಕ ಅಂತ 4 ಕುದುರೆಗಳನ್ನ ಕಟ್ಟಿದ್ದಾರೆ. ರೆಡಿ ಮಾಡಿದ ದಾರುಕ ಸಾರಥಿ. ಕೃಷ್ಣನ ಮಹಿಮೆ ಅದ್ಭುತವಾದದ್ದು ಅಂತ ತೋರಿಸಲಿಕ್ಕಾಗಿ ಆ ಧ್ವಜದಲ್ಲೇ ಗರುಡ ದೇವರು ಬಂದು ಕೂತರಂತೆ. ಹೇಳ್ತಾರಲ್ಲ, ಪ್ರಯಾಣೇ ಗರುಡಾರೂಢಂ ಪಾರಿಜಾತಕರಂ ಹರಿಂ. ಚಿಂತನೆ ಮಾಡಬೇಕಾದ್ದು. ಅಂತಹ ಮೇರು ಪರ್ವತದಂತೆ ಇದ್ದಂತಹ ಆ ರಥದ ಮೇಲೆ ನಮ್ಮ ಸ್ವಾಮಿ ಚಕ್ರ, ಶಂಖ, ಗದಾ, ಪದ್ಮಧಾರಿಯಾದ ಶ್ರೀಕೃಷ್ಣ ಹತ್ತಿದ. ಕೃಷ್ಣ ಹತ್ತಿದ ಮೇಲೆ ಸಾತ್ಯಕಿಯನ್ನು ಕೂಡಿಸಿಕೊಂಡ. ಇಡೀ ಭೂಮಿ ಮತ್ತು ಅಂತರಿಕ್ಷಗಳೆಲ್ಲ ಆ ರಥದ ಶಬ್ದದಿಂದ ತುಂಬಿ ಹೋಯಿತು. ಆ ಕ್ಷಣದಲ್ಲೇ ಆಕಾಶದಲ್ಲಿದ್ದ ಮೋಡಗಳೆಲ್ಲ ಸರಿದು ಹೋದವು. ಸುಂದರವಾದ ಗಾಳಿ ಬೀಸ್ತಾ ಇದೆ, ಧೂಳಿಲ್ಲ, ಸಮಸ್ಯೆ ಇಲ್ಲ. ಕೃಷ್ಣ ಪ್ರಯಾಣ ಮಾಡ್ಲಿಕ್ಕೆ ಶುರು ಮಾಡಿದಾಗ ಮೃಗಗಳು, ಪಕ್ಷಿಗಳೆಲ್ಲ ಪ್ರದಕ್ಷಿಣಾಕಾರವಾಗಿ, ಅಂದ್ರೆ ನಾವು ನೋಡ್ಬೇಕು ಶಕುನಗಳನ್ನ, ಇದೆಲ್ಲ ಶಕುನಗಳು. ಧೂಳಿದ್ಯಾ, ಗಾಳಿ ತುಂಬಾ ಕ್ರೂರವಾಗಿ ಬೀಸ್ತಿದ್ಯಾ, ಗಬ್ಬು ವಾಸನೆಗಳಿಂದ ಬರ್ತಾ ಇದೆಯಾ, ಕೆಟ್ಟ ಶಬ್ದಗಳು ಬರ್ತಾ ಇದೆಯಾ, ಪ್ರಯಾಣ ಮೊಟಕು ಮಾಡಬೇಕು ಅಂದುಕೊಂಡ ಕೆಲಸ ಆಗೋದಿಲ್ಲ. ಪಾಠ ನಮ್ಗಿದೆಲ್ಲ. ಪ್ರದಕ್ಷಿಣಾಕಾರವಾಗಿ ಬರ್ತಾ ಇದೆ, ಕೃಷ್ಣದೇವರನ್ನ ಫಾಲೋ ಮಾಡ್ತಾ ಇದೆ. ಎಲ್ಲ ಸಾರಸಗಳು, ಚಕ್ರವಾಕ, ಹಂಸ ಮೊದಲಾದ ಎಲ್ಲ ಪಕ್ಷಿಗಳೆಲ್ಲ, ಅಂದ್ರೆ ಮಂಗಳವನ್ನ ಉಂಟು ಮಾಡುವ ಪಕ್ಷಿಗಳೆಲ್ಲ ಕೃಷ್ಣನನ್ನ ಫಾಲೋ ಮಾಡ್ತಾ ಬಂತು. ಬ್ರಾಹ್ಮಣರು ಮಂತ್ರಗಳನ್ನ ಹೇಳಿ ಅಗ್ನಿಯಲ್ಲಿ ಆಹುತಿಯನ್ನ ಕೊಟ್ಟಾಗ ಅಗ್ನಿ ಹೊಗೆನೇ ಇಲ್ವಂತೆ, ಜಾಜ್ವಲ್ಯಮಾನವಾಗಿ ಅಗ್ನಿ ಉರಿತಾ ಇದೆ. ಇದೇ ಸಂದರ್ಭದಲ್ಲೇ ಸ್ವಾಮಿ ಹೊರಟ ಅನ್ನುವಾಗ ಅವನನ್ನ ಫಾಲೋ ಮಾಡ್ತಾರೆ ಕೆಲವರೆಲ್ಲ. ವಸಿಷ್ಠೋ ವಾಮದೇವಶ್ಚ ಭೂರಿದ್ಯುಮ್ನೋ ಗಯಃಕ್ರಚಃ ಶುಕ ನಾರದ ವಾಲ್ಮೀಕಾಃ ಮರುತ್ತಃ ಕುಶಿಕೋ ಭೃಗುಃ ದೇವಬ್ರಹ್ಮರ್ಷಯಶ್ಚೈವ ಕೃಷ್ಣಂ ಯದು ಸುಖಾವಹಂ ಪ್ರದಕ್ಷಿಣಮವರ್ತಂತ ಸಹಿತಾ ವಾಸವಾನುಜಂ ಏವಮೇತೈರ್ಮಹಾಭಾಗೈಃ ಮಹರ್ಷಿಗಣಸಾಧುಭಿಃ ಪೂಜಿತಃ ಪ್ರಿಯಯೋ ಕೃಷ್ಣಃ ಕುರುಣಾಂ ಸದನಂ ಪ್ರತಿ ದೇವತಾಭ್ಯೋ ನಮಸ್ಕೃತ್ಯ ಬ್ರಾಹ್ಮಣಾನ್ ಸ್ವಸ್ತಿವಾಚ್ಯ ಚ ಪ್ರಿಯಯೋ ಪುಂಡರೀಕಾಕ್ಷಃ ಸಾತ್ಯಕೇನ ಸಹಾಚ್ಯುತಃ ತಂ ಪ್ರಯಾಂತಮನುಪ್ರಾಯಾತ್ ಕುಂತೀಪುತ್ರೋ ಯುಧಿಷ್ಠಿರಃ ಭೀಮಸೇನಾರ್ಜುನೌ ಚೋಭೌ ಮಾದ್ರೀಪುತ್ರೌ ಚ ಪಾಂಡವೌ ಚೇಕಿತಾನಶ್ಚ ವಿಕ್ರಾಂತೋ ಧೃಷ್ಟಕೇತುಶ್ಚ ಚೇದಿಪಃ ದೃಪದಃ ಕಾಶಿರಾಜಶ್ಚ ಶಿಖಂಡೀ ಚ ಮಹಾರಥಃ ದೃಷ್ಟದ್ಯುಮ್ನಃ ಸಪುತ್ರಶ್ಚ ವಿರಾಟಃ ಕೇಕಯೈಃ ಸಹ ಸಂಸಾಧನಾರ್ಥಂ ಪ್ರಯಯುಃ ಕ್ಷತ್ರಿಯಾಃ ಕ್ಷತ್ರಿಯರ್ಷಭಂ ತತೋನುವ್ರಜ್ಯ ಗೋವಿಂದಂ ಧರ್ಮರಾಜೋ ಯುಧಿಷ್ಠಿರಃ ರಾಜ್ಞಾಂ ಸಕಾಶೇ ದ್ಯುತಿಮಾನುವಾಚೇದಂ ವಚಸ್ತದಾ ಯೋ ವೈ ನ ಕಾಮಾನ್ನ ಭಯಾನ್ನ ಲೋಭಾನ್ನ ಅರ್ಥಕಾರಣಾತ್ ಅನ್ಯಾಯಮನುವರ್ತೇತ ಸ್ಥಿರಬುದ್ಧಿರಲೋಲುಪಃ ಧರ್ಮಜ್ಞೋ ಧೃತಿಮಾನ್ ಪ್ರಾಜ್ಞಃ ಸರ್ವಭೂತೇಷು ಕೇಶವಃ ಈಶ್ವರಃ ಸರ್ವಭೂತಾನಾಂ ದೇವದೇವಃ ಪ್ರತಾಪವಾನ್ ತಂ ಸರ್ವಗುಣಸಂಪನ್ನಂ ಶ್ರೀವತ್ಸಕೃತಲಕ್ಷಣಂ ಸಂಪರಿಷ್ವಜ್ಯ ಗೋವಿಂದಂ ಸಂದೇಷ್ಟುಮುಪಚಕ್ರಮೇ ಯಾಸಾ ಬಾಲ್ಯಾತ್ ಪ್ರಭೃತ್ಯಸ್ಮಾನ್ ಪರ್ಯವರ್ಧಯತಾ ಬಲ ಉಪವಾಸ ತಪಶೀಲಾ ಗುರುಣಾಂ ಪೂಜನೆ ರತಾ ದೇವತಾತಿಥಿ ಪೂಜಾಸು ಭೃತ್ಯಾನಾಂ ಪೋಷಣೆ ರತಾ ವತ್ಸಲಾ ಪ್ರಿಯಪುತ್ರಾ ಚ ಮಾತಾಸ್ಮಾಕಂ ಜನಾರ್ದನ ಸುಯೋಧನ ಭಯಾದ್ಯಾನ ಸ್ಥಾಪಿತಾ ಮಿತ್ರಕರ್ಷಣ ಮಹತೋ ಮೃತ್ಯು ಸಂಬಾಧಾ ದುಸ್ತರಾನ್ನೌರಿವಾರ್ಣವಾತ್ ಅಸ್ಮತ್ಕೃತೆ ಚ ಸತತಂ ಯಯಾ ದುಃಖಾನಿ ಮಾಧವ ಅನುಭೂತಾನ್ಯ ದುಃಖಾರ್ಹಾನ್ ತಾನ್ ಸ್ಮ ಪೃಚ್ಛೇರನಾಮಯಂ
ಭೃಶಮಾಶ್ವಾಸಯೇಶ್ಚೈನಾಂ ಪುತ್ರಶೋಕ ಪರಿಪ್ಲುತಾಂ ಅಭಿವಾದ್ಯ ಸ್ವಜೇಥಾಸ್ತ್ವಂ ಪಾಂಡವಾನ್ ಪರಿಕೀರ್ತಯನ್ ಊಢಾತ್ ಪ್ರಭೃತಿ ದುಃಖಾನಿ ಸ್ವಸುತಾನಾಮರಿಂದಮ ನಿರಾನಿಕಾರಾನ ತದರ್ಹಾ ಚ ಪಶ್ಯಂತಿ ದುಃಖಮಶ್ನುತೆ ಅಪಿ ಜಾತು ಸಕಾಲ ಸ್ಯಾತ್ ಕೃಷ್ಣಾಹಂ ವೃಷದುಃಖಿತಾಂ ಯದೇನಾಂ ಮಾತರಂ ಕ್ಲಿಷ್ಟಾಂ ಸುಖೆ ದಧ್ಯಾಮರಿಂದಮ ಪ್ರವ್ರಜತ್ಯನ್ವಧಾವತ್ಸಾ ಕೃಪಣಾ ಪುತ್ರಗರ್ಧಿನಿ ಮೃತತೀಮಪಹಾಯೈನಾಮಗಚ್ಛಾಮೈವ ಯದ್ವನಂ ಛ ಸಾ ನೂನಂ ಮ್ರಿಯತೆ ದುಃಖೈಃ ಸಾ ಚೇಜ್ಜೀವತಿ ಕೇಶವ ಪೃಥಾ ಪುತ್ರಾಧಿಭಿರ್ಗಾಢಮಾರ್ಯಾ ಮಾತಾ ಚ ಸತ್ಕೃತ ಅಭಿವಾದ್ಯಾಥ ಸಾ ಕುಂತಿ ತ್ವಯಾ ಮದ್ವಚನಾದ್ವಿಭೋ ಸಂಕ್ಷಾಮ್ಯಾಥ ನಮಸ್ಕಾರ್ಯ ಸರ್ವೇಷಾಂ ವಚನಾದಪಿ ಧೃತರಾಷ್ಟ್ರಂಚ ಕೌರವ್ಯಂ ರಾಜಾನಂಚ ವಯೋಧಿಕಂ ಭೀಷ್ಮಂ ದ್ರೋಣಂ ಕೃಪಂಚೈವ ಮಹಾರಾಜಂಚ ಬಾಕ್ಲಿಕಂ ದ್ರೌಣಿಂಚ ಸೋಮದತ್ತಂಚ ಸರ್ವಾಂಶ್ಚ ಭರತಾನ್ ಪ್ರತಿ ಯಥಾ ವಯೋ ಯಥಾ ಸ್ಥಾನಂ ಪೂಜಯಸ್ವ ಜನಾರ್ದನ ವಿದುರಂಚ ಮಹಾಪ್ರಾಜ್ಞಂ ಕುರುಣಾಂ ಮಂತ್ರಧಾರಿಣಂ ಅಗಾಧ ಬುದ್ಧಿಂ ಧರ್ಮಜ್ಞಂ ಸ್ವಜೇಥಾ ಮಧುಸೂದನ ಇತ್ಯುಕ್ತ್ವಾ ಕೇಶವಂ ತತ್ರ ರಾಜ್ಞಾಂ ಮಧ್ಯೆ ಯುಧಿಷ್ಠಿರಃ ಅನುಜ್ಞಾತೋ ನಿವವೃತೆ ಕೃಷ್ಣಂ ಕೃತ್ವಾ ಪ್ರದಕ್ಷಿಣಂ ಪ್ರಜನ್ನೇವತು ಬೀಭತ್ಸುಃ ಸಖಾಯಂ ಪುರುಷರ್ಷಭಂ ಅಬ್ರವೀತ್ ಪರವೀರಘ್ನಂ ದಾಶಾರ್ಹಮಪರಾಜಿತಂ ಯದಸ್ಮಾಕಂ ವಿಭೋ ವೃತ್ತಂ ಪುರಾ ವೈ ಮಂತ್ರನಿಶ್ಚಯೇ ಅರ್ಧರಾಜ್ಯಸ್ಯ ಗೋವಿಂದ ವಿಜಿತಂ ಸರ್ವರಾಜಸು ತಚ್ಚೇದ್ದದ್ಯುರಸಂಗೇನ ಸತ್ಕೃತ್ಯ ನವಮತ್ಯ ಚ ಪ್ರಿಯಂ ಮೇ ಸ್ಯಾನ್ಮಗಾಬಾಹೋ ಮುಚ್ಚೇರನ್ ಮಹತೋ ಭಯಾತ್ ಅತಶ್ಚೇದನ್ಯಥಾ ಕರ್ತಾ ಧಾರ್ತರಾಷ್ಟ್ರೋನುಪಾಯವಿತ್ ಅಂತಂ ನೂನಂ ಕರಿಷ್ಯಾಮಿ ಕ್ಷತ್ರಿಯಾಣಾಂ ಜನಾರ್ದನಃ ಏವಮುಕ್ತೆ ಪಾಂಡವೇನ ಸಮಹೃಷ್ಯದ್ ವೃಕೋದರಃ ಮುಹುರ್ಮೃಗಃ ಕ್ರೋಧವಶಾತ್ ಪ್ರಾವಪೇತ ಪಾಂಡವಃ ವೇಪಮಾನಶ್ಚ ಕೌಂತೇಯಃ ಪ್ರಾಕ್ರೋಶನ್ ಮಹತೋ ರವಾನ್ ಧನಂಜಯ ವಚ ಶ್ರುತ್ವಾ ಹರ್ಷೋತ್ಸಿಕ್ತಮನಾಭೃಶನ್ ತಸ್ಯ ತಂ ನಿನದಂ ಶ್ರುತ್ವಾ ಸಂಪ್ರಾವೇ ಪಂತಧನ್ವಿನಃ ವಾಹನಾನಿ ಚ ಸರ್ವಾಣಿ ಶಕ್ರನ್ಮೂತ್ರೇ ಪ್ರಸುಸ್ರುವುಃ ಇತ್ಯುಕ್ತ್ವಾ ಕೇಶವಂ ತತ್ರ ತಥಾ ಚೋಕ್ತ್ವಾ ವಿನಿಶ್ಚಯಂ ಅನುಜ್ಞಾತೋ ನಿವವೃತೆ ಪರಿಷ್ವಜ್ಯ ಜನಾರ್ದನಂ ತೇಷು ರಾಜಸು ಸರ್ವೇಷು ನಿವೃತ್ತೇಷು ಜನಾರ್ದನಃ ಪೂರ್ಣಮಭ್ಯಗಮತ್ ಹೃಷ್ಟಃ ಸೈನ್ಯ ಸುಗ್ರೀವ ವಾಹನಃ. ಕೃಷ್ಣ ಹೊರಟ ಅಂತ ಹೇಳ್ತಾರಲ್ಲ, ಹೊರಟ ನಮ್ಮ ಸ್ವಾಮಿಯನ್ನ ವಸಿಷ್ಠ, ವಾಮದೇವ, ಭೂರಿದ್ಯುಮ್ನ, ಗಯ, ಕ್ರಥ, ಸುಖ, ನಾರದ, ವಾಲ್ಮೀಕಿ, ಮರುತ್ತ, ಕೃಷಿಕ, ಭೃಗು, ದೇವರ್ಷಿ, ಬ್ರಹ್ಮರ್ಷಿಗಳು ಇವರೆಲ್ಲರೂ ಫಾಲೋ ಮಾಡ್ಕೊಂಡು ಹೋದ್ರು. ಎಲ್ಲ ಸಜ್ಜನರ, ಮಹರ್ಷಿಗಳ, ದೊಡ್ಡವರ ಪೂಜೆಯನ್ನ ಸ್ವೀಕಾರ ಮಾಡಿಕೊಂಡ ಕೃಷ್ಣ ಹೊರಟ. ದೇವತೆಗಳಿಗೆ ನಮಸ್ಕಾರ ಮಾಡಿದ, ಬ್ರಾಹ್ಮಣರಿಂದ ಆಶೀರ್ವಾದವನ್ನ ಪಡೆದ, ಸಾತ್ಯಕಿಯ ಜೊತೆಯಲ್ಲಿ ಹೊರಟ. ಪುಂಡರೀಕಾಕ್ಷನಾದ ಅಚ್ಯುತ. ಇದೆಲ್ಲ ನೆಕ್ಸ್ಟ್ ಬರುವ ಇನ್ಸಿಡೆಂಟ್ಸ್ ಗಳಿಗೆ ಸೂಚಕಗಳು. ಅಚ್ಯುತ ಅವನ್ನೇನೂ ಮಾಡ್ಲಿಕ್ಕಾಗೋದಿಲ್ಲ, ದುಃಖವನ್ನ ಕೊಡ್ಲಿಕ್ಕಾಗೋದಿಲ್ಲ ಕೃಷ್ಣನಿಗೆ ಅಂತ ಹೇಳಿ ಪುಂಡರೀಕಾಕ್ಷ, ನಾಶ ಮಾಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಅಚ್ಯುತ ಅಂತ ಸ್ವಾಮಿ ಹೊರಟ. ಕೃಷ್ಣ ಹೊರಟಾಗ ಧರ್ಮಜ, ಭೀಮ, ಅರ್ಜುನ, ನಕುಲ, ಸಹದೇವ, ಚೇಕಿತಾನ, ದೃಷ್ಟಕೇತು, ದೃಪದ, ಕಾಶಿರಾಜ, ಶಿಖಂಡಿ ಎಲ್ಲ ಕೃಷ್ಣನಿಂದ ಹೋದ್ರು. ದೃಷ್ಟದ್ಯುಮ್ನ ಮತ್ತೆ ಪುತ್ರ ಪೌತ್ರರಿಂದ ಕೂಡಿದ ವಿರಾಟ, ಕೇಕಯರ ಜೊತೆಯಲ್ಲಿ ಬಂದಂತ ಕ್ಷತ್ರಿಯರು ಎಲ್ಲ ಕೃಷ್ಣನನ್ನ ಸೆಂಡ್ ಆಫ್ ಮಾಡಬೇಕು ಅಂತ ಅವನನ್ನು ಫಾಲೋ ಮಾಡ್ಕೊಂಡು ಹೋದ್ರು. ಆಗ ಧರ್ಮರಾಜ ಕೃಷ್ಣನನ್ನ ಫಾಲೋ ಮಾಡ್ಕೊಂಡು ಎಲ್ಲ ರಾಜರ ಮಧ್ಯೆ ಈ ಮಾತನ್ನು ಹೇಳ್ತಾನೆ. ಕಾಮದಿಂದ, ಭಯದಿಂದ, ಲೋಭದಿಂದ, ದುಡ್ಡಿನ ಆಸೆಯಿಂದ ಯಾರು ಅನ್ಯಾಯವನ್ನೇ ಮಾಡೋದಿಲ್ವೋ, ಯಾರ ಬುದ್ಧಿ ಯಾವಾಗಲೂ ಸ್ಥಿರವಾಗಿ ಇರ್ತದೋ, ಯಾರಿಗೆ ವಿಷಯಗಳ ಮೇಲಿನ ಆಸೆ ಇಲ್ವೋ, ಯಾರು ಧರ್ಮವನ್ನ ತಿಳಿದಿದ್ದಾನೋ, ಯಾರಿಗೆ ಧೈರ್ಯ ಇದೆಯೋ, ಯಾರು ಜ್ಞಾನಿಯೋ, ಯಾರು ಎಲ್ಲ ಭೂತಗಳಿಗೂ ದಯೆಯನ್ನ ಕೊಡತಕ್ಕಂಥವನೋ, ಯಾರು ಎಲ್ಲ ಭೂತಗಳಿಗೂ ಈಶ್ವರನೋ,
ಯಾರು ದೇವತೆಗಳಿಗೂ ದೇವನೋ, ಕೃಷ್ಣ ದೇವರ ಬಗ್ಗೆ ಮಾತಾಡೋದಿಲ್ಲಿ, ದೇವತೆಗಳಿಗೂ ಯಾರು ದೇವನೋ, ಯಾರ ಪ್ರತಾಪದಿಂದ ರುದ್ರಾದಿ ದೇವತೆಗಳೇ ಸೋತು ಹೋಗ್ತಾರೋ, ಯಾರು ಶ್ರೀವತ್ಸಾಂಕಿತ ಭೂಷಣನೋ ಅಂತಹ ಕೃಷ್ಣದೇವರನ್ನ ಆಲಿಂಗನ ಮಾಡಿಕೊಂಡ ಧರ್ಮರಾಜ. ಆಲಿಂಗನ ಮಾಡಿಕೊಂಡವನು ಹೇಳ್ತಾನೆ, ಕೃಷ್ಣ ಎಲ್ಲ ಮಾತಾಡಿದ್ವಿ, ಪ್ರತಿಯೊಂದು ವಿಷಯವನ್ನು ಮಾತಾಡಾಯ್ತು, ಅಮ್ಮನ ಬಗ್ಗೆ ಮಾತಾಡಲಿಲ್ಲ. ನಮ್ಮಮ್ಮ ಚಿಕ್ಕ ವಯಸ್ಸಿಂದಲೂ ನಮ್ಮನ್ನ ಪಾಲಿಸಿ ಪೋಷಿಸಿದಳು. ಉಪವಾಸ, ದೇವತೆಗಳ ಅತಿಥಿಗಳ ಪೂಜೆ, ಮತ್ತೆ ಸೇವಕರ ಪೋಷಣೆ, ಇದೆಲ್ಲದನ್ನ ಮಾಡೋದೇ ನಮ್ಮಮ್ಮನ ಕೆಲಸ ಕೃಷ್ಣ. ಆದ್ರೆ ದುರ್ಯೋಧನನ ಭಯದಿಂದ ಅಲ್ಲಿದ್ದಾಳೆ. ಎಷ್ಟು ದುಃಖ ಅನುಭವಿಸಿದ್ಲು 13 ವರ್ಷ, ನಾವು ನೋಡೇ ಇಲ್ಲ ಅವಳನ್ನ. ದಯಮಾಡಿ ವಿಚಾರಿಸವಳನ್ನ, ನಮಸ್ಕಾರ ಮಾಡು, ನಿನ್ ಸೋದರತ್ತೆ ಅವಳ ಆಲಿಂಗನ ಮಾಡು, ನಾವೆಲ್ಲ ಕ್ಷೇಮವಾಗಿದ್ದೇವೆ ಅಂತ ಹೇಳಿ ಅಮ್ಮನ್ನ ಸಮಾಧಾನಗೊಳಿಸಪ್ಪ. ಊಢಾತ್ ಪ್ರಭೃತಿ, ಮದುವೆ ಆದಾಗಿಂದ ದುಃಖ ಪಡ್ತಾನೇ ಇದ್ದಾಳೆ. ಮದುವೆ ಆದಾಗ್ಲಿಂದ ದುಃಖ, ಸುಖನೇ ಇಲ್ಲ. ಇಷ್ಟು ದುಃಖ ಪಡ್ತಾ ಇದ್ದಾಳ ಅಮ್ಮ. ಯಾವತ್ತಾದ್ರೂ ಅವಳನ್ನ ಸುಖವಾಗಿ ಇಡುವಂತ ಕಾಲ ನಂಗೆ ಬರುತ್ತೇನೋ? ಎಷ್ಟು ದುಃಖ ಆಗುತ್ತೆ ನೋಡಿ. ಹುಟ್ಟಿದಾಗಿಲಿಂದ ದುಃಖದಲ್ಲೇ ಇರುವ, ಮದುವೆ ಮಾಡ್ಕೊಂಡು ಇಲ್ಲಿ ಬಂದಾಗಿಂದ ದುಃಖದಲ್ಲೇ ಇರುವ ನಮ್ಮಮ್ಮ ಸುಖವಾಗಿ ಬದುಕೋ ದಿನ ಬರುತ್ತಾ? ನಮ್ಮಮ್ಮನ್ನ ಸುಖವಾಗಿ ನೋಡ್ಕೊಳ್ಳೋ ಕಾಲ ನಮಗೇನಾದ್ರೂ ಬರುತ್ತಾ ಕೃಷ್ಣ? ನಮ್ಮಿಂದೆ ಓಡ್ ಬಂದು ಅಳ್ತಾ ನಾವು ಕಾಡಿಗೆ ಹೋಗ್ಬೇಕಾದ್ರೆ, ನಾವು ಬಿಟ್ಟು ಬಂದಿ ಅವಳನ್ನ. ನಮ್ಮಮ್ಮ ಸತ್ತೇ ಹೋಗ್ತಾಳೆ ಅನ್ಕೊಂಡೆ, ಅವಳೇನಾದ್ರೂ ಬದುಕಿದ್ರೆ ನಮಸ್ಕಾರ ಮಾಡು, ಸಮಾಧಾನ ಪಡಿಸು ಕೃಷ್ಣ ಅವಳಿಗೆ. ಧೃತರಾಷ್ಟ್ರ, ಭೀಷ್ಮ, ದ್ರೋಣ, ಕೃಪಾ, ಬಾಲ್ಯಕ, ಅಶ್ವತ್ಥಾಮ, ಸೋಮದತ್ತ ಅವ್ರಿಗೆಲ್ಲ ಅವರವರ ವಯಸ್ಸಿಗೆ ಯೋಗ್ಯತೆಗೆ ಅನುಗುಣವಾಗಿ ಮರ್ಯಾದೆ ಮಾಡಪ್ಪ. ನಮ್ಮ ಮಂತ್ರಿ ಚಿಕ್ಕಪ್ಪ ಅಗಾಧ ಬೋಧ ವಿದುರ, ಆಲಿಂಗನ ಮಾಡ್ಕೊಂಡ್ಬಿಡ ಅವನ್ನ. ದುಃಖ ಬರುವಂತ ಸಂಗತಿಗಳು ನೋಡಿ ಇದೆಲ್ಲ. ಇಷ್ಟೆಲ್ಲ ಹೇಳಿ ಕೃಷ್ಣನಿಗೆ ಪ್ರದಕ್ಷಿಣೆ ಮಾಡಿ ಬಂದುಬಿಟ್ಟ. ಅರ್ಜುನ ಹೇಳ್ತಾನೆ, ಅರ್ಧ ರಾಜ್ಯ ಅಂತ ನಾವು ಕೇಳಿದ್ದು, ಅದೇನಾದ್ರೂ ಕೊಡ್ಲಿಲ್ಲ ಅಂತಂದ್ರೆ, ಅಂದ್ರೆ ನಿನಗೆ ಅವಮಾನ ಮಾಡದೆ ಮರ್ಯಾದೆ ಮಾಡಿ ಅರ್ಧ ರಾಜ್ಯವನ್ನ ಕೊಟ್ರೆ ಒಳ್ಳೆಯದು. ಒಂದು ವೇಳೆ ಅರ್ಧ ರಾಜ್ಯವನ್ನ ಕೊಡ್ಲಿಲ್ಲ ಅಂತಂದ್ರೆ ಅವ್ರನ್ನ ಕೊಂದು ಬಿಡ್ತೇನೆ. ಈ ಯಾವಾಗ ಅರ್ಜುನ ಈ ಕೃಷ್ಣನಿಗೆ ಹೇಳಿದ್ನೋ, ಭೀಮ ನಡುಗಿ ಹೋದಂತೆ ಸಿಟ್ಟಿನಿಂದ ಜೋರಾಗಿ ಏನು ಹರ್ಷೋತ್ಸಿಕ್ತ ಮನ ಪ್ರಾಕ್ರೋಶತು, ಭೀಮಸೇನ ದೇವರು ಜೋರಾಗಿ ಕಿರಿಚಿ ಬಿಟ್ರಂತೆ. ಹೇಳ್ತಾರೆ ನೋಡಿ ಇಲ್ಲಿ, ಭೀಮ, ಹೇ ಭೀಮ ಮಾಡಿದ ನಾದ, ಭೀಮನಾದ ಅಂತೀವಲ್ಲ, ಅದನ್ನ ಕೇಳಿದ್ರೆ ಕೈಯಲ್ಲಿ ಧನುಸ್ಸನ್ನ ಹಿಡಿದವರೆಲ್ಲ ನಡುಗಿ ಹೋದ್ರಂತೆ. ಆನೆಗಳು, ಕುದುರೆಗಳೆಲ್ಲ ಆ ಕ್ಷಣಕ್ಕೆ ಮಲಮೂತ್ರಗಳನ್ನ ಮಾಡ್ಕೊಂಡು ಬಂತು. ಅಷ್ಟು ಭೀಮಸೇನನ ನಾದಕ್ಕೆ ಒಂದು ವೈಭವ. ಈ ಪ್ರಕಾರವ ಕೃಷ್ಣ ಅವರೆಲ್ಲರನ್ನ ಮಾತಾಡಿಸ್ದ, ಅವನ ನಿರ್ಧಾರವನ್ನ ಹೇಳಿದ, ಹೊರಟ. ಎಲ್ಲ ರಾಜರು ವಾಪಸ್ಸು ಹೋದ ಮೇಲೆ ಶೈಬ್ಯ, ಸುಗ್ರೀವ, ಮಣಿಪುಷ್ಪ, ಮೇಘಪುಷ್ಪ, ಬಲಾಹಕ 4 ಕುದುರೆಗಳಿಂದ ಕೂಡಿದ ರಥದಲ್ಲಿ ಕೃಷ್ಣ ಹೊರಟ. ತೇಹಯ ವಾಸುದೇವಸ್ಯ ದಾರುಕೇಣ ಪ್ರಚೋದಿತಾ ಪಂಥಾನಮಾಚೆ ಮುರಿವಗ್ರಸಮಾನ ಇವ ಅಂಬರಂ ಅಥಾ ಪಶ್ಯನ್ ಮಹಾಬಾಹು ಋಷೀನಧ್ವನಿ ಕೇಶವಃ. ಬ್ರಾಹ್ಮ್ಯಾಶ್ರಿಯಾ ದೀಪ್ಯಮಾನಾನ್ ಸ್ಥಿತಾನುಭಯತಃ ಪಥಿ ಸೋವತೀರ್ಯ ರಥಾತ್ತೂರ್ಣಂ ಅಭಿವಾದ್ಯ ಜನಾರ್ದನಃ ಯಥಾವತ್ತಾನ್ ಋಷೀನ್ ಸರ್ವಾನ್ ಅಭ್ಯಭಾಷತ ಪೂಜಯನ್ ಕ್ವಚಿಲ್ಲೋಕೇಶು ಕುಶಲಂ ಕಚ್ಚಿತ್ ಧರ್ಮಸ್ವನುಷ್ಠಿತಃ ಬ್ರಾಹ್ಮಣಾನಾಂ ತ್ರಯೋ ವರ್ಣಾಃ ಕಶ್ಚಿತ್ ತಿಷ್ಠತಿ ಶಾಸನೆ ಪಿತೃದೇವಾತಿಥಿಭ್ಯಶ್ಚ ಕಚ್ಚಿತ್ ಪೂಜಾ ಸ್ವನುಷ್ಠಿತಃ
ತೇಭ್ಯಃ ಪ್ರಯುಜ್ಯತಾಂ ಪೂಜಾಂ ಪ್ರೋವಾಚ ಮಧುಸೂದನಃ ಭಗವಂತಃ ಕ್ವ ಸಂಸಿದ್ಧಾಃ ಕೋವಧಿರ್ಭವತಾಮಿಹ ಕಿಂವಾ ಕಾರ್ಯಂ ಭಗವತಾಮಹಂ ಕಿಂ ಕರವಾಣಿ ಮಹ ಕೇನಾರ್ಥೇನೋಪಸಂಪ್ರಾಪ್ತಾಃ ಭಗವಂತೋ ಮಕೀತಳಂ ಏವಮುಕ್ತಃ ಕೇಶವೇನ ಮುನಯಃ ಸಂಶಿತವ್ರತಾಃ ನಾರದ ಪ್ರಮುಖಾಃ ಸರ್ವೇ ಪ್ರತ್ಯನಂದಂತ ಕೇಶವಂ ಅಧಶಿರಾ ಸರ್ಪಮಾಲಿ ಮಹರ್ಷಿ ಸಹಿ ದೇವಲಃ ಅರ್ವಾವಸು. ಇಲ್ಲ ಋಷಿಗಳ ಹೆಸರು ಹೇಳ್ತಾರೆ, ಅದ್ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅದನ್ನ ಮುಂದೆ ಹೇಳ್ತೀನಿ. ತಮಬ್ರವೀಜ್ಜಾಮದಜ್ಞ ಉಪೇತ್ಯ ಮಧುಸೂದನಂ ಪರಿಷ್ವಜ್ಯ ಚ ಗೋವಿಂದಂ ಪುರಾಣ ಚರಿತೇ ಸಖಾ ದೇವರ್ಷಯಃ ಪುಣ್ಯಕೃತೋ ಬ್ರಾಹ್ಮಣಾಶ್ಚ ಬಹುಶ್ರುತಾಃ ರಾಜರ್ಷಯಶ್ಚ ಮಾನಾರ್ಹಂ ಮಾನಯಂತಿ ತಪಸ್ವಿನಃ ದೇವಾಸುರಸ್ಯ ದೃಷ್ಟಾರಃ ಪುರಾಣಾಶ್ಚ ಮಹಾದ್ಯುತೆ ಸಮೇತಂ ಪಾರ್ಥಿವಂ ಕ್ಷತ್ರಾದಿದೃಕ್ಷन्तಶ್ಚ ಸರ್ವಶಃ ಸಭಾಸದಶ್ಚ ರಾಜಾನಂ ತ್ವಾಂಚ ಸತ್ಯಂ ಜನಾರ್ದನಂ ಏತನ್ಮಹತ್ಪ್ರೇಕ್ಷಣೀಯಂ ದ್ರಷ್ಟುಂ ಗಚ್ಛಾಮ ಕೇಶವ ಧರ್ಮಾರ್ಥಸಹಿತಾ ವಾಚಃ ಶ್ರೋತುಮಿಚ್ಛಾಮ ಮಾಧವ ತ್ವಯೋಚ್ಯಮಾನಾಃ ಕುರುಷು ರಾಜಮಧ್ಯೆ ಪರಂತಪ. ಸಭಾಯಾಂ ಮಧುರಾ ವಾಚಃ ಶುಶ್ರೂಷन्तಸ್ತ್ವಯೇರಿತಾಃ ಕುರುಣಾಂ ಪ್ರತಿಪತ್ತಿಂಚ ಶ್ರೋತುಮಿಚ್ಛಾಮ ಮಾಧವ ಭೀಷ್ಮದ್ರೋಣಾದಯಶ್ಚೈವ ವಿದುರಶ್ಚ ಮಹಾಮತಿಃ ತ್ವಂಚ ಯಾದವ ಶಾರ್ದೂಲ ಸಭಾಯಾಂ ವೈ ಸಮೇಷ್ಯಥ ತವ ವಾಕ್ಯಾನಿ ಸರ್ವಾಣಿ ತಥಾ ತೇಷಾಂಚ ಮಾಧವ ಶ್ರೋತುಮಿಚ್ಛಾಮ ಗೋವಿಂದ ಸತ್ಯಾನಿ ಚ ಶುಭಾನಿ ಚ आपृष्टोऽसि महाबाहो पुनर्द्रक्ष्यामहे वयम् याह्य विघ्नेन वै वीर द्रक्ष्यामस्त्वां सभागतम् आसीनमासने दिव्ये ज्वलन्तं तेजसाच्युत प्रयान्तं देवकी पुत्रं परवीर रुजोदश महारथ महाबाहुमन्वयुशस्त्रपाणयः पदातीनां सहस्रं च साधिनां च परन्तप भोज्यं च विपुलं राजन् प्रेष्याश्च ಶತಶೋಪರೇ. ನಮ್ಮ ಕೃಷ್ಣ ಅವನು ಹೊರಟಾಗ ದಾರುಕ ಯಾರು? ಕೃಷ್ಣದೇವರ ಸಾರಥಿ. ಕುದುರೆಗಳಿಗೆ ಹೊಡೆದ ನೋಡಿ, ಇಡೀ ದಿಕ್ಕುಗಳನ್ನೇ ಆಕಾಶವನ್ನೇ ನುಂಗುವಂತೆ ಮುಂದೆ ಹೋದವು. ಕೃಷ್ಣ ಹೋಗ್ತಾ ಇರುವಾಗ ಆ ದಾರಿಯಲ್ಲಿ ಎರಡು ಕಡೆಗಳಲ್ಲಿ ಬ್ರಹ್ಮ ತೇಜಸ್ವಿಗಳಾದ ಋಷಿಗಳನ್ನ ನೋಡ್ದ. ಅಂದ್ರೆ ನಮಗೆ ಪಾಠ ಇದೆಲ್ಲ. ಋಷಿಗಳನ್ನ ನೋಡ್ತಾ ಇದ್ದ ಹಾಗೆ ಕೃಷ್ಣ ರಥದಿಂದ ಕೆಳಗಿಳಿದ. ಅವ್ರಿಗೆಲ್ಲ ನಮಸ್ಕಾರ ಮಾಡಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಗೌರವವನ್ನ ಕೊಟ್ಟು ಮಾತಾಡಿಸ್ತಾನೆ. ಏನಪ್ಪಾ, ಎಲ್ಲ ಲೋಕಕ್ಷೇಮವಾಗಿದೆ ಅಲ್ವಾ? ನಿಮ್ಮ ಧರ್ಮಗಳನ್ನು ಚೆನ್ನಾಗಿ ಅನುಷ್ಠಾನ ಮಾಡ್ತಾ ಇದ್ದೀರಾ ಅಲ್ವಾ? ಕ್ಷತ್ರಿಯ ವೈಶ್ಯ ಶೂದ್ರರೆಲ್ಲ ಬ್ರಾಹ್ಮಣರ ಆಜ್ಞೆಯನ್ನ ಪರಿಪಾಲನೆ ಮಾಡ್ತಾ ಇದ್ದಾರಲ್ವಾ? ಪಿತೃದೇವತೆಗಳ ಅತಿಥಿಗಳ ಪೂಜೆಗಳು ಚೆನ್ನಾಗಿ ಆಗ್ತಾ ಇದೆ ಅಲ್ವಾ? ನೀವು ಊಟ ಮಾಡಿದ್ರಾ? ನಿಮಗೆ ನಿದ್ದೆ ಬಂತಾ? ಸಂಪತ್ತಿದ್ಯಾ? ಕಾರ್ ತಗೊಂಡಿದ್ದೀರಾ? ಜ್ಞಾನಿಗಳನ್ನ ಏನ್ ಕೇಳಬೇಕೋ ಅದನ್ನು ಕೇಳಬೇಕು. ನಿಮ್ ರೂಮ್ ಎ ಸಿ ಹಾಕ್ಸ್ಕೊಂಡಿದ್ದೀರಾ ಆಚಾರ್ಯ ಅಂತ ಕೇಳಿದ್ರೆ? ಪಾಠ ಪ್ರವಚನ ಮಾಡ್ತಾ ಇದ್ದೀರಿ, ಸ್ನಾನ ಸಂಧ್ಯಾ ವಂದನೆಗಳನ್ನ ಮಾಡ್ತಿದ್ದೀರಾ, ಗ್ರಂಥ ಲೇಖನಗಳನ್ನ ಮಾಡ್ತಿದ್ದೀರಾ ಅಂತ ಜ್ಞಾನಿಗಳನ್ನ ಕೇಳಬೇಕು. ಟೂರ್ಗೆ ಹೋಗಿದ್ರಾ? ಊಟ ತಿಂಡಿ ತಿಂದ್ರಾ? ಕಾರ್ ತಗೊಂಡ್ರಾ? ಬಂಗಾರ ಸರ ತಗೊಂಡ್ರಾ? ಉಂಗುರ ತಗೊಂಡ್ರಾ? ಇದನ್ನ ಬ್ರಾಹ್ಮಣರನ್ನ ಕೇಳಬೇಕು. ಕೃಷ್ಣ ಪಾಠ ಮಾಡ್ತಾನೆ ನೋಡಿ. ಬ್ರಾಹ್ಮಣರನ್ನ ಏನು ಕೇಳಬೇಕು? ಕೃಷ್ಣ ಪಾಠ ಮಾಡ್ತಾನೆ. ನಿಮ್ಮ ನಿಮ್ಮ ಸ್ವಧರ್ಮ ಚೆನ್ನಾಗಿ ಅನುಷ್ಠಾನ ಮಾಡ್ತಿದ್ದೀರಾ ಅಲ್ವಾ ಅಂತ. ಕೇಳ್ತಾನೆ, ಎಲ್ಲಿಂದ ಬಂದ್ರಿ? ಎಲ್ಲಿ ಹೋಗ್ತಾ ಇದ್ದೀರಿ? ನನ್ನಿಂದ ನಿಮಗೇನಾಗಬೇಕು? ನೀವೆಲ್ಲ ಬೇರೆ ಬೇರೆ ಲೋಕಗಳಲ್ಲಿ ವಾಸ ಮಾಡತಕ್ಕಂಥ ಮಹಾನುಭಾವರು, ಭೂಮಿಗೆ ಯಾಕೆ ಬಂದಿದ್ದೀರಿ? ದಯಮಾಡಿ ತಿಳಿಸಿ ಅಂತ ಕೃಷ್ಣ ಕೇಳಿದಾಗ ಅವರೆಲ್ಲ ಹೇಳ್ತಾರೆ, ಯಾರು? ಅಧಶಿರ, ಸರ್ಪಮಾಲಿ, ದೇವಲ, ಅರ್ವಾವಸು, ಸುಜಾನು, ಮೈತ್ರೇಯ, ಶುನಕ, ಬಲಿ, ಬಕ, ದಾಲ್ಭ್ಯ, ಸ್ಥೂಲಶಿರ. ನೋಡಿ, ಕೃಷ್ಣದ್ವೈಪಾಯನ ವೇದವ್ಯಾಸ ದೇವರು, ಅಯೋಧ ಧೌಮ್ಯ, ಅಣಿಮಾಂಡವ್ಯ, ಕೌಶಿಕ, ವಿಶ್ವಾಮಿತ್ರ, ದಾಮೋಷ್ಣೀಮ, ತ್ರಿಶವಣ, ಪರ್ಣಾದ, ಘಟಜಾನು, ಮೌಂಜಾಯನ, ವಾಯುಭಕ್ಷ, ಪರಾಶರ್ಯ, ಶಾರಿಕ, ಶೀಲವಂತ, ಅಶನಿ, ಧಾತ,
ಶೂನ್ಯಪಾಲ, ಅಕೃತವ್ರಣ, ಶ್ವೇತಕೇತು, ಕಹೋಳ, ಪರಶುರಾಮ, ಇಷ್ಟು ಜನ ಋಷಿಗಳು ಬಂದಿದ್ದಾರೆ. ಇವರಲ್ಲಿ 2 ಸಾಕ್ಷಾತ್ ಭಗವದ್ ರೂಪಗಳು. ಒಂದು ಮಹಾಭಾರತಕ್ಕೆ ನೇರ ಸಂಬಂಧ ಇರುವಂತಹ ಕೃಷ್ಣದ್ವೈಪಾಯನ ವೇದವ್ಯಾಸ ದೇವರು, ಇನ್ನೊಬ್ಬ ಪರಶುರಾಮ. ಈ ಎಲ್ಲ ಋಷಿಗಳು ಕೃಷ್ಣದೇವರಿಗೆ ಅಭಿನಂದನೆ ಮಾಡ್ತಾರೆ. ಪರಶುರಾಮ ದೇವರು ಪುರಾಣ ಚರಿತೆ ಸಖ ಕೃಷ್ಣದೇವರನ್ನ ಆಲಿಂಗನ ಮಾಡ್ಕೊಂಡ್ರಂತೆ. ನೋಡಿ, ಇದು ಪರಶುರಾಮ ನೋಡಿ, ಬೇರೆ ಇನ್ಯಾವ ಋಷಿಗಳು ಆಲಿಂಗನ ಮಾಡ್ಕೊಳ್ಳಿಲ್ಲ. ಪರಶುರಾಮ ದೇವರು ಮಾತ್ರ ಪುರಾಣ ಚರಿತೆ ಸಖ, ಪುರಾಣಗಳ ಕಥೆಗಳಲ್ಲಿ ಸ್ನೇಹಿತನಾದ, ಒಂದೇ ಅವತಾರಾಂತ ಪ್ರಸಿದ್ಧನಾದ ಪರಶುರಾಮ, ಜಮದಗ್ನಿಗಳ ಮಗ, ಕೃಷ್ಣದೇವರನ್ನ ಆಲಿಂಗನ ಮಾಡಿಕೊಂಡು ಮಾತಾಡ್ತಾರೆ. ದೇವರ್ಷಿಗಳು, ಬ್ರಾಹ್ಮಣರು, ಎಲ್ಲ ಅಧ್ಯಯನ ಮಾಡಿದ ರಾಜಋಷಿಗಳು, ತಪಸ್ವಿಗಳು ಕೃಷ್ಣ ನಿನಗೆ ಸತ್ಕಾರ ಮಾಡ್ತಾ ಇದ್ದಾರಪ್ಪ. ದೇವತೆಗಳನ್ನ, ಅಸುರರನ್ನ ನೋಡಿರ್ತಕ್ಕಂತಹ ಈ ಎಲ್ಲ ಅತ್ಯಂತ ಹಳೇ ವ್ಯಕ್ತಿಗಳಾದ ಇವರೆಲ್ಲ ಭೂಮಿಯಲ್ಲಿ ಒಟ್ಟಿಗೆ ಬಂದಿರೋದು ಯಾಕೆ ಅಂದ್ರೆ ಕ್ಷತ್ರಿಯರನ್ನು ನೋಡಬೇಕು ಅಂತ, ಸಭೆಯಲ್ಲಿರುವ ರಾಜರನ್ನು ನೋಡಬೇಕು ಅಂತ, ಸಭೆಯಲ್ಲಿರುವ ನಿನ್ನನ್ನ ನೋಡಬೇಕು ಅಂತ ಬಂದಿದ್ದಾರೆ. ಮತ್ತೆ ಕುರುವಿನ ಸಭೆಯಲ್ಲಿ ನೀನೇನು ಮಾತಾಡ್ತಿ ಅದನ್ನ ಕೇಳಬೇಕು ಅಂತ ಬಂದಿದ್ದೇವೆ. ನೀನಾಡಿದ ಮಾತಿಗೆ ಕೌರವರ ಅಭಿಪ್ರಾಯ ಏನಿದೆ ಅದನ್ನ ಕೇಳಬೇಕು ಅಂತ ಬಂದಿದ್ದೇವೆ. ಭೀಷ್ಮ ದ್ರೋಣಾದಿಗಳು, ವಿದುರ, ನೀನು ಎಲ್ಲ ಒಟ್ಟಿಗೆ ಒಂದೇ ಸಭೆಯಲ್ಲಿ ಸೇರ್ತೀರಿ. ನಿನ್ನ ಮಾತು ಹೇಗಿದೆ, ವಿದುರನ ಮಾತು ಹೇಗಿದೆ, ಮುಖ್ಯವಾಗಿ ನಿನ್ನ ಅಭಿಪ್ರಾಯ ಏನು ಅನ್ನೋದನ್ನ ಕೇಳಬೇಕು ಅಂತ ನಾವು ಬಂದಿದ್ದೇವೆ. ನೀ ಹೊರಡು, ಇಷ್ಟೇ, ನಮ್ದಿಷ್ಟೇ. ಆಪೃಷ್ಟೋಸಿ ಮಹಾಬಾಹೋ, ನಿನಗೆ ಆದೇಶ ಕೊಟ್ಟಿದ್ದೇವೆ, ನೀ ಹೊರಡು ಹೊರಡು ಹೊರಡು. ನೋಡಿ, ಕೃಷ್ಣದೇವರು ಹೇಳ್ತಾರೆ, ನಿನ್ ಟೈಮ್ ಇಲ್ಲ, ನೀ ಹೊರಡು, ಸಭೆಯಲ್ಲಿ ನೋಡ್ತೀವಿ ನಿನ್ನ. ಯಾಕೆಂದ್ರೆ ನೀನು ಲೋಕನೀತಿಯಿಂದ ವಾಹನದಲ್ಲಿ ಹೋಗ್ಬೇಕು, ನಮಗೇನಿಲ್ಲ, ನಾವು ಸಂಕಲ್ಪ ಮಾತ್ರದಿಂದ ಅಲ್ಲೇ ಪ್ರತ್ಯಕ್ಷರಾಗಿ ಬಿಡ್ತೇವೆ. ನೀ ಹೋಗು, ಸಭೆಯಲ್ಲಿ ನೋಡೋಣ. ನಿನ್ನ ದಾರಿ ನಿರ್ವಿಘ್ನವಾಗಿರ್ಲಿ. ಸಭೆಯಲ್ಲಿ ದಿವ್ಯವಾದ ಒಂದು ದೊಡ್ಡ ಆಸನದಲ್ಲಿ, ಪೀಠದಲ್ಲಿ ಕೂತು ಮಾತಾಡುವ ನಿನ್ನನ್ನು ನಾವು ನೋಡ್ತೇವೆ, ನೋಡಬೇಕು ಅನ್ನೋ ಆಸೆ ನಮಗಿದೆ. ಕೃಷ್ಣ ಹೊರಡು. ಈ ಪ್ರಕಾರವಾಗಿ ಅಲ್ಲಿದ್ದ ಋಷಿಮುನಿಗಳು ಎಲ್ಲ ನಮ್ಮ ಕೃಷ್ಣದೇವರಿಗೆ ಹೇಳ್ತಾರೆ. ಕೃಷ್ಣದೇವರಿಗೆ ಹೇಳಿದ ಮೇಲೆ ಕೃಷ್ಣ ಹೊರಟ. ಕೃಷ್ಣ ಹೊರಟಾಗ 1000 ಜನ ಸೈನಿಕರು, 1000 ಜನ ಕುದುರೆ ಮೇಲೆ ಕೂತವರು, ಬೇಕಾದಷ್ಟು ಪದಾರ್ಥಗಳು, ಸೇವಕರು, ಇವರೆಲ್ಲರೂ ನಮ್ಮ ಸ್ವಾಮಿಯಾದ ಕೃಷ್ಣನನ್ನ ಫಾಲೋ ಮಾಡಿಕೊಂಡು ಹೋದರು. ಇದರಲ್ಲಿ ಒಂದು ಪರಶುರಾಮ ದೇವರು ಬಂದ್ರು ಅಂತ ಹೇಳ್ತಾರೆ. ಪರಶುರಾಮ ದೇವರು ಯಾಕೆ ಬರ್ಬೇಕಾಯ್ತು ಅನ್ನೋದಕ್ಕೆ ನಿರ್ಣಯದಲ್ಲಿ ಶ್ರೀಮದಾಚಾರ್ಯದ ಒಂದು ಮಾತಿದೆ. ಏಕೋಪಿ ವಿಷ್ಣು ಸತು ಭಾರ್ಗವಾತ್ಮ ವ್ಯಾಸಸ್ಸ ಶಿಷ್ಯ ತದನನ್ಯ ದೃಶ್ಯ. ಅಲ್ಲಿ ಒಬ್ಬನೇ ವಿಷ್ಣು ಪರಶುರಾಮ ರೂಪದಿಂದಲೂ ಬಂದ, ವೇದವ್ಯಾಸ ರೂಪದಿಂದಲೂ ಬಂದ. ಯಾಕೆ ಬರ್ಬೇಕಾಯ್ತು? ಬೇರೆ ಬೇರೆ ಮುನಿಗಳು ಬಂದ್ರು ಸರಿ, ಪರಶುರಾಮ ರೂಪದಿಂದ, ವೇದವ್ಯಾಸ ರೂಪದಿಂದ ಯಾಕೆ ಬಂದ ಅಂತಂದ್ರೆ, ಪರಶುರಾಮ ದೇವರು ಹೇಳಿದ್ರಲ್ಲ, ನಿನ್ನ ಮಾತನ್ನ ಕೇಳಬೇಕು ಅಂತ. ದೇವರ ಮಾತಿನ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ದೇವರಿಗೆ ಮಾತ್ರ ಸಾಧ್ಯ. ಇದು ನಿರ್ಣಯದ ಒಂದು ವಾಕ್ಯ. ದೇವರ ಮಾತನ್ನ ತಿಳ್ಕೊಳ್ಳಿಕ್ಕೆ, ದೇವರು ಯಾವ ಅರ್ಥದಿಂದ ಈ ಮಾತನ್ನ ಹೇಳ್ತಾ ಇದ್ದಾನೆ ಅಂತ ತೀರ್ಮಾನ ಮಾಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ದೇವರಿಗೆ ಸಾಧ್ಯ. ಆದ್ದರಿಂದ ಅವನ ಮಾತನ್ನ ಕೇಳಲಿಕ್ಕಾಗಿ ದೇವರೇ 2 ರೂಪಗಳಿಂದ, ರಾಮ ಮತ್ತು ವ್ಯಾಸ ರೂಪದಿಂದ ಹೊರಟರು ಅನ್ನುವಂತಹ ನಿರ್ಣಯದ ಚಿಂತನೆಯನ್ನ ಶ್ರೀಮದಾಚಾರ್ಯರು ನಮಗೆ ಕೊಡ್ತಾ ಇದ್ದಾರೆ. ಈ ಪ್ರಕಾರವಾಗಿ ನಮ್ಮ ಸ್ವಾಮಿಯಾದ ಕೃಷ್ಣ ಎಲ್ಲರನ್ನ ಬೀಳ್ಕೊಟ್ಟು ಋಷಿ ಮುನಿಗಳ ದರ್ಶನವನ್ನ ಮಾಡಿ, ನಮಸ್ಕಾರ ಮಾಡಿ, ಅವರ ಆಶೀರ್ವಾದವನ್ನ ಪಡೆದು ತನ್ನ ಪ್ರಯಾಣವನ್ನ ಮುಂದುವರಿಸಿದ ಅನ್ನುವಲ್ಲಿಗೆ ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ 81 ತಮೋಧ್ಯಾಯಃ
ಭಗವದ್ಧ್ಯಾನ ಪರ್ವಣಿ ದ್ವಾದಶೋಧ್ಯಾಯ ಶ್ರೀಮದ್ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 81ನೇ ಅಧ್ಯಾಯ ಮುಗಿಯುತ್ತದೆ. ಭಗವದ್ಧ್ಯಾನ ಅಂದ್ರೆ ಭಗವಂತ ಹೊರಟ ಅಂತ ಜಸ್ಟಿಫಿಕೇಶನ್ ಸಿಕ್ತು ನಮಗೆ ಇವತ್ತು. ಭಗವದ್ಧ್ಯಾನ ಪರ್ವದಲ್ಲಿ 12ನೇ ಅಧ್ಯಾಯ ಮುಗಿತದೆ. ಜೊತೆಗೆ ಇವತ್ತಿನ ಪಾಠವು ಸಮಾಪ್ತಿ ಆಗ್ತಾ ಇದೆ. ಮತ್ತೆ ಮುಂದಿನ ಪಾಠದೊಂದಿಗೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಒಂದಿನ ಪಾಠ ಇರೋದಿಲ್ಲ. ನಾಳೆ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ನಾಳೆ ಮಧ್ಯಾಹ್ನ ಊಟ ಮಾಡಿಕೊಂಡು 1:30ಗೆ